ನಾರಾಯಣ ವರ್ಮ. ಅದು ಹಿನ್ನೆಲೆ ಏನು ಅಂದರೆ ಒಂದು ಸಲ ಇಂದ್ರದೇವರ ಸಭೆಗೆ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಅಷ್ಟೊತ್ತಿಗೆ ಇಂದ್ರದೇವರವರು ನೋಡ್ತಾರೆ, ಆದರೆ ಎದ್ದೆಲ್ಲದಕ್ಕೆ ಹೋಗೋದಿಲ್ಲ. ಬೃಹಸ್ಪತ್ಯಾಚಾರ್ಯ ಕಾರಣ ಏನಂದ್ರೆ ಅವತ್ತಿನ ದಿವಸ ಸ್ವಲ್ಪ ಅವರಿಗೆ ಯಾವುದೋ ಕಾರಣಕ್ಕೆ ಪ್ರಾರಂಭ ಅಷ್ಟೇ. ತಾರತಮ್ಯದಲ್ಲಿ ಅವರೇ ಮೇಲು, ಅದೇನು ಸಂಶಯ ಇಲ್ಲ, ಇಂದ್ರದೇವರೇ ಮೇಲಿರುವ ತಾರತಮ್ಯ. ಆದರೆ ಪೋಸ್ಟಲ್ಲಿ ದೇವಗುರುಗಳಾದ್ರಿಂದ ಏನಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ಇಂದು ಹೇಳ್ತಾ ಇದ್ರಿ, ಅವಾಗೂ ಹೇಳ್ತಾನೆ ಇದ್ರು. ಅವತ್ತು ಮಾತ್ರ ಹೇಳಿ ಬೃಹಸ್ಪತ್ಯಾಚಾರ್ಯ ಹರ್ಟ್ ಆಯ್ತಾದ್ರೆ ಬೇಸರ ಆಯ್ತು, ವಾಪಸ್ ಹೋಗ್ಬಿಡ್ತಾರೆ, ಕೊಡೋದೆ ವಾಪಸ್ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಇವ್ರು ಯೋಚಿಸಿರುವಾಗ ನಾನು ತಪ್ಪು ಮಾಡಿದೆ ಅನ್ಸುತ್ತೆ. ಇದೊಂದು ದೊಡ್ಡವ್ರ ಲಕ್ಷಣ ಅಂತ ಕೇಳಿದ್ರೆ, ತಪ್ಪು ಮಾಡದೇ ಇರೋದು ಭಾರಿ ದೊಡ್ಡವರು. ಅದು ತಪ್ಪು ಮಾಡಿ ತಿಳಿದುಕೊಳ್ಳೋದಿದೆಯಲ್ಲ, ತಪ್ಪು ಅಂತ ತಿಳ್ಕೊಳ್ಳೋದು ಅದನ್ನ ತಿದ್ದುಕೊಡು ಎರಡು ಮಾಡಿದ್ರೆ ಅದು ಒಳ್ಳೆ ಸಾಧನೆ. ರುಚಿಗಳನ್ನ ಬಿಟ್ಟರೆ ಉಳಿದವರೆಲ್ಲ ತಪ್ಪು ಮಾಡೇ ಮಾಡ್ತಾರೆ. ಆದರೆ ಆ ತಪ್ಪನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಪಶ್ಚಾತ್ತಾಪ ಆಯ್ತು ಅವ್ರಿಗೆ. ಅದು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಸೀದಾ ಅವ್ರ ಮನೆ ಹೋದ್ರು, ಕ್ಷಮೆ ಕೇಳ್ಬೇಕಂತ ಹೋದ್ರು. ಅವ್ರಿಗೆ ಎಷ್ಟು ಬೇಸರ ಆಗಿತ್ತು ಅಂದ್ರೆ ಇವ್ರಿಗೆ ಕ್ಷಮೆ ಕೇಳ್ತಾರೆ, ಒಪ್ಪಬೇಕಾಗತ್ತೆ. ಸದ್ಯಕ್ಕೆ ನಾನು ಮೂಡಿಲ್ಲ, ಆದ್ರಿಂದ ಮಾಯ ಬಿಡ್ತಾರೆ, ಕಾಣಿಸೋದೇ. ಒಂದು ಕಡಿಮೆಯವರಾಗಿದ್ರು ಕೂಡ ಅವ್ರಿಗೊಂದು ಪಾಯಿಂಟ್ ಎತ್ತರೆ ಶಕ್ತಿ ಬರುತ್ತೆ. ಮಾರಲ ಕರೇಜ್ ಅಂತೀವಲ್ಲ ಹಾಗೆ, ನನಗೆ ಅವಮಾನ ಆಗಿದೆ, ತಡ್ಕೊಳಕ್ ಆಗ್ತಾ ಇಲ್ಲ, ನೋಡಿದ್ರೆ ಕಾಣಿಸೋದೇ ಇಲ್ಲ. ಹಾಗೆ ಅವ್ರು ವಾಪಸ್ ಹೋಗ್ತಾರೆ. ಸದ್ಯಕ್ಕೆ ಖಾಲಿ ಆಯ್ತು, ಪೋಸ್ಟ್ ಖಾಲಿ ಆದಾಗ ದೇವರು ಪೋಸ್ಟ್ ಖಾಲಿ ಆಯ್ತು. ದೈತ್ಯರಿ ವಿಷಯ ಗೊತ್ತಾಯ್ತು. ಅವ್ರೇನ್ ಮಾಡಿದ್ರಾಗ ಅಟ್ಯಾಕ್ ಮಾಡ್ಲಕ್ಕೆ ಬಂತು. ಅರ್ಥ ಏನು, ಯಾರಿಗೆ ಗುರುಗಳ ರಕ್ಷಣೆ ಇಲ್ಲ ಅವರಿಗೆ ಆಸುರಿ ಶಕ್ತಿಗಳು ಅಟ್ಯಾಕ್ ಆಗುತ್ತೆ. ಗುರುಗಳ ಪ್ರೊಟೆಕ್ಷನ್ ಬೇಕು, ಗೊತ್ತಾಯ್ತಾ? ಹಾಗೆ ಅದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟೇ ಇದೆ, ಹೊಸ ಸದ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದೆ. ಹಾಗೆ ಗುರುಗಳದ್ದು ರಕ್ಷಕರು. ಯಾವಾಗ ಅವರು ಬಂದ್ರೆ ಯುದ್ಧಕ್ಕೆ ಬರಲಿಕ್ಕೆ ಶುರು ಮಾಡ್ತಾರೆ, ಎಲ್ಲ ಶುರು ಮಾಡ್ತಾರೆ, ರೆಡಿ ಆಗ್ಬೇಕು. ಇಂದ್ರದೇವ್ರಿಗೆ ಭಾರಿ ಆಘಾತ ಆಗುತ್ತೆ. ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅವ್ರು ಕೇಳಿದ, ನೀವು ತಪ್ಪು ಮಾಡಿದ್ರಿ, ಅದೇ ಹೇಳ್ತೀನಿ, ತಪ್ಪು ಮಾಡಿದ್ರಿ, ಹಾಗೆ ಮಾಡಬಾರ್ದಾಗಿತ್ತು ಅಂತ ಫಸ್ಟ್ ಹೇಳಿಬಿಡ್ತಾರೆ. ಈ ಬೃಹಸ್ಪತಿ ಸದ್ಯಕ್ಕೆ ಮುಂದೆ ಬರ್ತಾರೆ, ಸದ್ಯಕ್ಕಂತೂ ಬರೋದಿಲ್ಲ ಅವರು. ನೀವು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಸ್ಟಾಪ್ ಗ್ಯಾಪ್ ಮಾಡ್ಕೋಬೇಕು. ಅದು ಯಾರನ್ನು ಮಾಡ್ಕೋಬೇಕು ಗೊತ್ತೋ ಪ್ರಶ್ನೆ ಬರುತ್ತೆ, ಯಾರನ್ನು ಮಾಡ್ಕೋಬೇಕು? ವಿಶ್ವರೂಪಾಚಾರ್ಯನ ಮಾಡ್ಕೊಳ್ಳಿ, ಸದ್ಯಕ್ಕೆ ನಿಮ್ಗೆ ಕೆಲಸ ಆಗುತ್ತೆ ಅಂತ ತಕ್ಷಣ ವಿಶ್ವರೂಪಾಚಾರ್ಯ ಹತ್ರ ಹೋಗಿ ಅವ್ರು ಕೇಳಿದ ತಕ್ಷಣ ಒಪ್ಪಲಿಲ್ಲ. ಇದೆಲ್ಲ ಬೇಡ ಹೇಳ್ತಾರೆ. ಯಾಕೆಂದ್ರೆ ಪೋಸ್ಟೇ ಸರಿಯಲ್ಲ. ಇವಾಗ ಗುರುತ್ವ ಅನ್ನೋ ಬಾರಿ ಡೇಂಜರಸ್ ಇದೆ. ಗುರುತ್ವ ಹಿಂದಿನ ಕಾಲ ಗುರುತ್ವ ಮತ್ತು ಪೌರೋಹಿತ್ಯಕ್ಕೆ ಲಿಂಕ್ ಆಗಿಬಿಡುತ್ತೆ. ಪಾಠ ಪ್ರವಚನ ಎಲ್ಲ ಅವರೇ ಮಾಡ್ತಾರೆ. ಆದ್ದರಿಂದ ಇದು ಭಾರಿ ರಿಸ್ಕಿ. ಇದು ಸಾಮಾನ್ಯ ನ್ಯಾಯ ಜನ್ಮ ಬರುತ್ತೆ ಅಂತಿದೆ. ಪುರೋಹಿತರಿಗೆ, ಅರ್ಚಕರಿಗೆ, ಯತಿಗಳಿಗೆ ಸಾಮಾನ್ಯವಾಗಿ ರಿಸ್ಕ್ ಏನಿದೆ ಅಂದ್ರೆ, ಟ್ರೈನ್ ಹೋದ್ರೆ ಸರಿ ಪೀಸ್ ಆಗೋದಿಲ್ಲ ಅಷ್ಟೇ. ಹುಷಾರಾಗಿದ್ರೆ ಓಕೆ, ಇಲ್ದ ಹೋದ್ರೆ ಭಾರಿ ಡೇಂಜರ್ ಇದೆ, ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಹೇಳಿದ್ದು. ಆದ್ದರಿಂದ ಅದು ಇದಕ್ಕೆ ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಆದ್ದರಿಂದ ರಾಮಾಯಣದ ಪ್ರಾಕ್ಟಿಕಲ್, ಇದು ಥಿಯರಿ. ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಇಲ್ಲ ಇಲ್ಲ ನಿಮಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇದ್ರೆ ಪೌರೋಹಿತ್ಯ ಕೆಟ್ಟದ್ದು ಅಂತ ಹೇಳಿರೋ ಜಾರಿಗೆ ಅಯೋಗ್ಯರಿಗೆ ಮಾಡಿಸ್ಬಾರ್ದು ಅಂತ ಹೇಳೋದು. ಇವತ್ತು ಅಯೋಗ್ಯರಿಗೆ ಮಾಡಿಸೋದು. ಸ್ನಾನ ಕೂಡ ಸರಿಯಾಗಿ ಸ್ನಾನ ಕೂಡ ಮಾಡಿರಲ್ಲ. ಸಂಜೆ ಆದ್ರೂ ಪವಮಾನ ಮಾಡಿಸಿ ಏನ್ ಪುಣ್ಯ ಬರುತ್ತೆ? ಕೇಳ್ಬೇಕಾದ್ರೆ ಆಗಿದೆಯಾ, ಸ್ನಾನ ಆಗಿದೆಯಾ, ಬಂದಿದೆಯಾ, ಅಲ್ಲ ಪುಣ್ಯ ಮಾಡಿದೆಯಾ ಎಲ್ಲ ಕೇಳ್ಬೇಕು. ಇಲ್ಲಾರ ಹೇಳೋದು ಮಾಡಿಸೋದಿಲ್ಲ, ಮೊದಲು ಹೇಳ್ಬಿಡ್ಬೇಕು ಕೂಡ. ಯಾಕಂದ್ರೆ ಈ ಪುಣ್ಯ ಭಾರಿ ಪಾಪ ಇದು. ಎಷ್ಟಂದ್ರೆ ಚತುರ್ಥ ಅಯೋಗ್ಯದಲ್ಲಿ ಉಪದೇಶ ಕಾರಣ ಅಂತಾರಲ್ಲ, ಪನಿಷಬಲ್ ಅಫೆನ್ಸ್. ಅವ್ರ ಕೈಲಿ ಯಾಕೆ ಮಾಡಿಸಿದ್ರಿ ನೀವು, ಅರ್ಥ ಆಯ್ತಾ ಅಂತ ಕೇಳೋದು ಆನ್ಸರಬಲ್ ಆಗ್ತದೆ. ಅದಕ್ಕೆ ನಾನು ಬರೋದಿಲ್ಲ. ಅದು ನಿಮ್ಮಂಥವ್ರು ಬಂದ್ರೆ ನಿಮ್ಮಲ್ಲಿ ಬಂದ್ರೆ ತಪ್ಪಿಲ್ಲ, ನೀವು ಯೋಗ್ಯರಿದ್ದೀರಿ. ಆದ್ರಿಂದ ಈ ಭಾಗವತ ಕಥೆ ಪಾರ್ಟ್ ಎ ಪಾರ್ಟ್ ಬಿ ಎರಡು ಮಾಡಿ ಅಂದ್ರೆ ಉಳಿದವರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟದ್ರಿ. ಅದು ಎಚ್ಚರಿಕೆ ಯಾರು ಗಮನಿಸೋದೇ ಇಲ್ಲ. ಅಲ್ಲೇ ಭಾಗವತಲ್ಲೇ ಇರುತ್ತೆ ಹೊರತು 99% ಜನ ಫಾಲೋ ಮಾಡೋದು. ಕೆಲವರು ಎಕ್ಸೆಪ್ಷನ್ಸ್ ಇದ್ದಾರೆ. ಅವರು ಪೌರತ್ವ ಬಿಟ್ಟವ್ರು ಏನೋ ಒಂಥರ ಡೌಟ್ ಬಂದೆಲ್ಲ ಇನ್ಮೇಲೆ ಪೌರತ್ವನೇ ಮಾಡಿಸೋದು ಬಿಟ್ಟವ್ರಿದ್ದಾರೆ. ಅಷ್ಟೇ, ಇನ್ನೆಲ್ಲ ಮಾಡಿಸೋದಿಲ್ಲ. ಪಾಪ ಕಟ್ಕೊಳ್ಳೋದು ಮಾಡೋದು ಬೇಡ. ಇವತ್ತೇನೋ ಬಂದಿದ್ದೀನಿ ಆಯ್ತು ಮುಗಿಸ್ಕೊಂಡು ಅದು ವೆರಿ ರೇರ್. ಆ ಥರ ಇಲ್ಲ, ಗೊತ್ತಾಯ್ತಾ? ಆದ್ದರಿಂದ ಮಾಡ್ತೀನಿ ಅಂತ ಕರ್ಕೊಂಡ್ ಬರ್ತಾರೆ. ಆಗ ಅವರು ಕೂಡಿಸ್ಕೊಂಡು ಶುರು ಮಾಡ್ತಾರೆ. ರಕ್ಷಣೆ ಕೊಡಬೇಕು, ಹೌದಲ್ಲೋ ವ್ಯವಸ್ಥೆ ಮಾಡ್ತೇನೆ ನಾನು ಅಂತ ನಾರಾಯಣ ಕವಚ ಹೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಇಂದ್ರದೇವ ನಾರಾಯಣ ಕವಚ ಗೊತ್ತಿಲ್ಲೇನು?
ಮತ್ತೆ ಯಾರು ದೊಡ್ಡವರು ಇದರಲ್ಲಿ ಆಕ್ಚುಲಿ ವಿಶ್ವರೂಪಾಚಾರ್ಯ ಬಹಳ ಕಡಿಮೆ ಮತ್ತೆ ಅವ್ರು ದೊಡ್ಡಗಳು ಚಿಕ್ಕಗಳು ಸಿಕ್ಕಿರು ಸ್ಟಾಪ್ ಗ್ಯಾಪ್ ದೊಡ್ಡವ್ರು ಬರೋದಿಲ್ಲ ಯಾರು ಕೂಡ ಸ್ಟಾಪ್ ಗ್ಯಾಪ್ ಯಾರು ಬರ್ತಾರೆ ಸ್ವಲ್ಪ ಅವರ ಸೆಕೆಂಡರಿ ಬರೋದು ಗೊತ್ತಾಯ್ತಾ. ಆಗ ಅವ್ರು ಯೋಚನೆ ಮಾಡ್ತಾರೆ ಕುತ್ಕೊಂಡು ಏನಪ್ಪ ಹೇಳ್ಕೊಡ್ತೀವಿ ಮಂತ್ರ ಹೇಳಿ ಆ ಪೋಸ್ಟ್ ಹಾಗೆ ಅದಕ್ಕೆ ಮಂತ್ರಗಳ ಪುಸ್ತಕದಲ್ಲಿ ಇದ್ರು ನೋಡಿ ಕಲಿಬಾರದು. ಗುರುಗಳ ಮೂಲಕನೇ ಮೂಲಕ ಅವಿಗೆ ಚೆನ್ನಾಗಿ ಓದಕ್ ಬರುತ್ತೆ. ಒಬ್ಬ ಹುಡುಗನಾರ ಕರೆದು ಅವ್ರ ಕಾರಾರು ಹೇಳಿಸ್ಕೊಡಿ ಯಾರು ಇಲ್ದೆ ಹೋದ್ರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಕರೆದು ನಮಗಿಂತ ಒಳ್ಳೆಯವನ ಸದಾಚಾರಿ ಆಗಿರ್ಬೇಕ. ದೊಡ್ಡವನು ಸಿಕ್ಕರೆ ಭಾರಿ ಪುಣ್ಯ, ಸಿಗದೆ ಹೋದ್ರೆ ಚಿಕ್ಕವರಾದ್ರೂ ಪರವಾಗಿಲ್ಲ. ಹೀಗೆ ಪದ್ಮನ ಇದ್ದಾನಲ್ಲ ಅದು ಉಪದೇಶ ಮಾಡೋ ಹೆಂಡತಿ ಪರಿಸರ ಮಂತ್ರ ಹೇಳ್ಕೊಡ್ತಾರೆ. ಭಾಗದಲ್ಲಿ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ ಚಿಕ್ಕವರಾದ್ರೂ ಪರವಾಗಿಲ್ಲ ಉಪದೇಶ ಮಾಡಿಸ್ಕೋಬೇಕು ಅಂತ. ಇವತ್ತು ನಾನು ತುಂಬಾ ಜನ ತಪ್ಪು ಕಲ್ಪನೆ ಇದೆ. ನನಗೆ ಹೇಳೋ ಶಕ್ತಿ ಯಾರಿಗೂ ಇಲ್ಲ, ಅದು ಯಾರ ಕೈಲಿ ಹೇಳ್ಸ್ಕೊಂಬತ್ತಿಲ್ಲ ಅಂತ ದುರಹಂಕಾರದ ಜನ ಭಾರಿ ಜನ ಇದ್ದಾರೆ. ಡೇ ಬೈ ಡೇ ಒಂಥರ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಪಾಠ ಇದೆ. ಇದು ಯಾವಾಗಲೂ ಗುರು ಉಪದೇಶದಿಂದ ಬಂದರೆ ಮಾತ್ರ ಮಂತ್ರ ಕೆಲಸ ಮಾಡುತ್ತೆ ಹೊರತು ದೊಡ್ಡ AS ಆಫೀಸರ್ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಅವ್ನು ಇದಕ್ಕೆ ಕೊಡಬೇಕಾಗಿದೆ, ಯಾವುದೋ ಒಂದು ಸರ್ಟಿಫೈಡ್ ಕಾಪಿ ಕೊಡಬೇಕು. ಕೆಲವ್ರಿಗೆ ಸೆಲ್ಫ್ ಅಟೆಸ್ಟೇಷನ್ ನಾಟ್ ಅಲೋಡ್, ಕೆಲವಕ್ಕೆ ಇನ್ನೊಬ್ಬರೇ ಮಾಡಬೇಕು. ಯಾರೋ ಹೈಸ್ಕೂಲ್ ಟೀಚರ್ ಯಾರು ಮಾಡಿದ್ರು ಹೋಗೋದು, ಅವ್ರಿಗೆ ಎಜೆಂಟ್ ಆಗಿಬಿಟ್ರೆ ಆಗಬೇಕು. ಅವ್ರು ಭಾರಿ ದೊಡ್ಡವರು, ಸೈನ್ ಮಾತ್ರ ಯಾರೋ ಇನ್ನೊಬ್ಬರು ಮಾಡಬೇಕು. ನನಗಿಂತ ಕಡಿಮೆ ಆದರೂ ಪರವಾಗಿಲ್ಲ. ದೊಡ್ಡ ಪೋಸ್ಟಿಗೆ ಎಲ್ಲರೂ ಕಡಿಮೆನೇ ಇರ್ತಾರೆ. ಭಾಳ ದೊಡ್ಡ ಪೋಸ್ಟ್ ಹೋಗ್ಬಿಟ್ರೆ ಕಡಿಮೆ ಇರ್ತಾರೆ, ನಾವು ಸಿಗೋದೇ. ಆ ದೃಷ್ಟಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿದರೆ ಧರ್ಮ ಸೂಕ್ಷ್ಮ ಭಾರಿ ದೊಡ್ಡದು. ಇವತ್ತು ಮಂತ್ರಿಗಳು ತುಂಬ ಜನ ಹೇಳ್ಸ್ಕೊಂಡಿರೋದಿಲ್ಲ, ಹೇಳ್ಸ್ಕೊಂಡವ್ರಿಗೆ ಕೆಲಸ ಮಾಡೋದಿಲ್ಲ. ಕಾರಣ ಏನಂದರೆ ಹೇಳೋರಿಗೂ ಸಿದ್ಧಿ ಇರೋದಿಲ್ಲ, ಇವ್ರಿಗೂ ಇರೋದಿಲ್ಲ. ಎಕ್ಸೆಪ್ಷನ್ ಇದೆ, ಇಲ್ಲ ಅಂತಲ್ಲ. ಗೊತ್ತಾಗ ಮಂತ್ರ ಹೇಳ್ಸ್ಕೊಂಡು ಒಳ್ಳೊಳ್ಳೆ ಸಿದ್ಧಿ ಇವತ್ತು ಸಿಗ್ತಾರೆ, ಮಂತ್ರ ಸಿದ್ಧಿ ಪಡೆದವ್ರು ಸಿಗ್ತಾರೆ. ಅದು ಭಾರಿ ಕಡಿಮೆ. ಅವ್ರು ಸಾಮಾನ್ಯ ಹೊರಗೆ ಬರೋದು ಇಲ್ಲ, ಎಕ್ಸಿಕ್ಯೂಟ್ ಮಾಡ್ಕೊಂಬೋದಿಲ್ಲ ಜನರಲ್ಲಿ. ಮಂತ್ರಗಳ ಮಾಡಿಕೊಂಡಷ್ಟು ಶಕ್ತಿ ಕಡಿಮೆ ಆಗುತ್ತೆ ಅಂತ ಇರೋದ್ರಿಂದ ಹೇಳ್ಕೊಡೋದು ಇಂಥ ಮಂತ್ರ ಗೊತ್ತಿದೆ ಅಂತ ಮಂತ್ರ ಇವ್ರು ಜ್ಯೋತಿಗಳು ಬೋರ್ಡ್ ಹಾಕೋತಾರಲ್ಲ, ಆ ರೀತಿ ಹೇಳೋರು ಬೋರ್ಡ್ ಹಾಕೊಡೋದು. ಇಲ್ಲಿ ಅಡಿಗೆವರು ಸಿಗುತ್ತಾರೆ ಬೋರ್ಡ್ ಹಾಕೋತಾರೆ, ತಪ್ಪಲ್ಲ. ಯಾಕೆ ಪ್ರೊಫೆಷನ್ ವಿದ್ಯಾ ಒಂದು ಪ್ರೊಫೆಷನ್ ಅಲ್ಲ, ವಿದ್ಯೋಪಜೀವನ ಮಾಡಬಾರ್ದು ಆದ್ದರಿಂದ ಹಾಕೊಳ್ಳೋದೆ. ಸಾಮಾನ್ಯವಾಗಿ ಯಾರು ಬಂದ್ರೆ ಹೇಳ್ಕೊಳಕ್ಕೆ ಹೋಗಿ ಹೇಳಿದ್ರೆ ಒಂದು ವರ್ಷ ವಾಸ ಮಾಡಿ, ಒಂದು ವರ್ಷ ಟೆಸ್ಟ್ ಮಾಡ್ತಾರೆ. ಒಂದು ವರ್ಷ ಇವರೇನು ಅವತ್ತಿಂದ ಅಂತ ಹೇಳಿ ಮುಗಿಸ್ಬಿಡ್ತಾರೆ ಆಗಲೇ ಆ ಕ್ಷಣಕ್ಕೆ. ಯಾರೇನಂತ ಕೂಡ ಕೇಳೋದು ಆ ಅಪರಾಧ ಎಲ್ಲ ಕೇಳ್ಕೊಂಡು ಆ ಯೋಚನೆ ಮಾಡಿ ಆಯ್ತು. ಕೆಲವು ಸರ್ತಿ ಪಾರ್ಟಿಗೆ ನಿಷಿದ್ಧ ಹೇಳಬಾರ್ದು. ಅದೆಲ್ಲ ಯಾವುದೋ ಸಿಕ್ಕಿದ್ದ ಕ್ಲಾಸ್ ಅಂತ ಹೇಳಿ ಇನ್ನೊಬ್ರು ಹೋಗ್ಬಿಟ್ರೆ ಕಷ್ಟ ಅಂತ ಏನ್ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಪೊಲ್ಯೂಟ್ ಆಗುತ್ತೆ. ಯಾವುದೇ ಫೀಲ್ಡ್ ಪೊಲ್ಯೂಟ್ ಆಗಿಬಿಟ್ರೆ, ನೀರೇ ಭಾರಿ ಒಳ್ಳೆಯದು ಕೊಡೋದು. ಪೊಲ್ಯೂಟ್ ಆದರೆ ಸ್ಕಿಲ್ಸ್ ಅದೆಲ್ಲ ಫಾಲೋ ಮಾಡೋದು. ಅದಕ್ಕೆಲ್ಲ ಕಥೆ ಬ್ಯಾಕ್ಗ್ರೌಂಡ್ ಇದಷ್ಟು ಕೂಡ. ಆಗ ಅವರು ಇವತ್ತು ಬ್ರಹ್ಮದೇ ಹೇಳಿಬಿಟ್ಟಿದ್ದಾರೆ, ಗುರು ಮಾಡ್ಕೊಂಡು ಹೇಳಿರೋದ್ರಿಂದ ಅವ್ರು ಏನು ಹೇಳಿ ಒಬ್ಬೆ ಮಾಡ್ಬೇಕು. ಅವ್ರು ಬ್ರದರ್ ಅವ್ರ ಮಾತು ಕೇಳಬೇಕಾದ್ರೆ ಅದಕ್ಕೆ ನಾನು ಇನ್ಮೇಲೆ ತಿಳಿಸ್ಕೊಂಡು ಅದೇನು ಹೇಳೋದೆ ಹೇಳ್ಕೊತಾರೆ. ಹೇಳ್ತಾರೆ ಯಾಗುಪ್ತ ಸಹಸ್ರ. ಅವತ್ತಿನಿಂದ ಅವರಿಗೆ ಶತ್ರುಗಳು ಬಾಧೆ ಹೊರಟೋಗ್ಬಿಡುತ್ತೆ. ಮಂತ್ರ ಹೇಳಿಸ್ಕೊಂಡ ಮೇಲೆ ಶತ್ರುಗಳು ಬಾಧೆ ಹೊರಟು ನಾರಾಯಣ ಕವಚ ಇದೆ, ಕವಚ ಹಾಕೊಂಡಿದ್ದಕ್ಕೆ ಹೋದ್ರೆ ಸೇಫ್ ಆಗೋ ಹಾಗೆ. ಯಾರಿಗೆ ಗೊತ್ತಿರೇ ಆದ್ರೂ ಆ ಪರ್ಪಸ್ ಇದ್ದಾಗ ಇನ್ನೊಬ್ರಿಗೆ ತಿಳಿಸ್ಕೋಬೇಕು. ಅರ್ಥ ಆಯ್ತಾ? ಈಗ ಆ ಪರ್ಪಸ್ ಒಂದಿದ್ದಾಗ ಕೆಲಸ ಮಾಡಬೇಕಾದ್ರೆ ತಿಳಿಸ್ಕೊಳ್ಳಿ. ರಿನ್ಯೂವಲ್ ಆಗ್ಬೇಕು ಅಂತ ಇವತ್ತಲ್ಲ. ರಿನ್ಯೂವಲ್ ಆಗದವ್ರು ವಾಯ್ಸ್ ಜೊತೆ ನಿತ್ಯ ಹೇಳ್ತಾರೆ, ಸಮಸ್ಯೆ ಇಲ್ಲ. ಯಾವುದೋ ಸಮಸ್ಯೆ ಬಂದಿದೆ ಹೇಳ್ಬೇಕಾದ್ರೆ ನಿತ್ಯ ಹೇಳೋದ್ರ ಜೊತೆ ಕೌಂಟ್ ಮಾಡಬಾರ್ದು, ಪ್ರತ್ಯೇಕ ಮಾಡಬೇಕು. ಗೊತ್ತಾಯ್ತಾ? ಅನೇಕ ಸರ್ತಿ ಕೆಲವು ಸ್ಪೆಷಲ್ ಮಂತ್ರ ಬೇಕಾಗುತ್ತೆ ಕೆಲವು ಸಲ. ಆ ದೃಷ್ಟಿಯೊಳಗೆ ಅದು ಒಪ್ಕೊಂಡ್ರು. ಅದಕ್ಕೆ ಪರೀಕ್ಷೆ ರಾಜ ಕೇಳ್ತಾನೆ, ಇವರು ಯಾರೋ ಕೇಳೋಲ್ಲ, ಸ್ವಾಮಿ ಅದರ ಉದ್ಧಾರ ಆದ್ರು ಅಂತ ಹೇಳ್ತೀವಿ, ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ ಕೇಳ್ತಾನೆ. ಯಯಾಗುಪ್ತ ಸಹಸ್ರಾಕ್ಷ ಸವಾಹಾನ್ ವಿಪು ಸೈನಿಕ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರೈಲೋಕ್ಯ ಬಹುಜೇ. ಅದೆಷ್ಟು ಶಕ್ತಿ ಗೊತ್ತಾ ಅದಕ್ಕೆ. ಅವ್ರಿಗೆ ಭಯ ಹೋಯ್ತು ಅಷ್ಟೇ ಅಲ್ಲ. ಸಹಸ್ರಾಕ್ಷ ಯಯಾಗುಪ್ತ, ಯಾರ ರಕ್ಷಣೆಯಲ್ಲಿ ಇಂದ್ರದೇವರು, ವಿಪು ಸೈನಿಕ ವಿನಿರ್ಜಿತ್ಯ, ನಿರ್ಜಿತ್ಯ ಜಿತ್ವ ನಿರ್ಜಿತ್ಯ ವಿನಿರ್ಜಿತ್ಯ ಗೊತ್ತಾ, ಸಂಪೂರ್ಣವಾಗಿ ಗೆದ್ದರು. ಎಫರ್ಟ್ಲೆಸ್ ಆಗಿ ಕ್ರೀಡನ್ ನೀವ ಆಟ ಇದ್ದಾಗಾಯ್ತು, ಅಷ್ಟು ಶಕ್ತಿ ಕೊಡ್ತಾರೆ. ತ್ರೈಲೋಕ್ಯ ಮತ್ತೆ ಅವ್ರಿಗೆ ಏನಾಯ್ತು, ಮೂಲೋಕರ ಆಧಿಪತ್ಯ ಸುರಕ್ಷಿತ ಆಗಬೇಕು. ಇದು ಅದರ ಫಲಶ್ರುತಿ ಅಂತ ಹೇಳಿದ್ರಲ್ಲ. ಸ್ವಲ್ಪ ನಾನು ಕೇಳಬೇಕಾಗಿದೆ, ನಾನು ಹೇಳಿ ಪರೀಕ್ಷಿತ ರಾಜ ಹೇಳ್ತೀರಾ ವಿವರಗಳನ್ನೆಲ್ಲ ಅಂತ ಕೇಳಿದ್ರೆ ಹೇಳಕ್ಕೆ ಶುರು ಮಾಡ್ತಾರೆ. ಭಗವನ್
ಮಮ ಆಖ್ಯಾಹಿ ವರ್ಮ ನಾರಾಯಣಾತ್ಮಕ ಯಥಾ ಆತತಾಯಿನ ಶತ್ರುನ್ ಏನ ಗುಪ್ತೋ ಅಜಯನ್ ಮೃದೇ. ಸರಿಯ ಪ್ರಿಂಟ್ ಮಾಡಿಸೋದು, ಜಯನ್ ಅಜಯನ್ ಅಂತ ಆಗ್ಬೇಕು. ಭಗವಾನ್ ತನ್ ಮಮಾಖ್ಯಾಹಿ, ಪೂಜ್ಯರೇ ನನಗೆ ನೀವು ಅದನ್ನು ತಿಳಿಸ್ಕೊಡಿ. ಯಾವುದು? ನಾರಾಯಣಾತ್ಮಕಂ ವರ್ಮ, ನಾರಾಯಣ ಕವಚ ಅಂತ. ವರ್ಮ ಅಂದ್ರು ಒಂದೇ, ಕವಚ ಅಂದ್ರು. ಕೆಲವು ಕಡೆ ಕವಚ ಅಂತ ಪ್ರಿಂಟ್ ಮಾಡಿಸಿರ್ತಾರೆ, ಕೆಲವು ಕಡೆ ವರ್ಮ ಅಂತ ಮಾಡಿಸಿರ್ತಾರೆ. ಯಥಾತತಾಯಿನ ಶತ್ರುನ್ ಏನ ಗುಪ್ತೋ ಜಯನ್ ಅಜಯನ್ ಮೃಧೆ. ಅದರಿಂದ ರಕ್ಷಿತನಾಗಿ ಶತ್ರುಗಳನ್ನ ಮೃಧೆ ಅಂದ್ರೆ ಯುದ್ಧದಲ್ಲಿ ಅಂತ. ಶತ್ರುಗಳನ್ನ ಗೆದ್ದರಲ್ಲ. ಎಂಥ ಶತ್ರುಗಳವರು? ಗೆಲ್ಲೇಬೇಕು ಅವ್ರಿಗೆ. ಕೆಲವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಮೈಲಿದ್ದಾನೆ ಮಡಿಲಿದ್ದಾರೆ, ಸ್ವಲ್ಪ ಇವತ್ತೊಂದು ದಿವ್ಸ ಕೊಟ್ಬಿಡು ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಬರೋದಿಲ್ಲ. ಎತ್ತಿ ಹಾಕೋ ಹಾಗೆಲ್ಲ ಹೇಳಬೇಕೆ ಹೊರತು ಇದು ಬರೋದಿಲ್ಲ. ಇಲ್ಲೂ ಹಾಗೆ. ಇವತ್ತೇನ್ ಮಾಡಬೇಕಾಗಿದೆ ನಾನು? ಆತತಾಯಿಗಳು ಯುದ್ಧ ಮಾಡಿ ಯಾಕೆ ಕೊಂದ್ರು ಅಂತ ಪ್ರಶ್ನೆ ಬಂದ್ರೆ ಇವತ್ತು ಯುದ್ಧ ನಡೀತಿದೆಯಲ್ಲ, ಯಾವ ಇದು ಇಲ್ಲ ಅದರೊಳಗೆ. ಆ ಮೇನ್ ಲೋಕ ಕಲ್ಯಾಣದ ಯಾವ ಉದ್ದೇಶನೂ ಅದರೊಳಗೆ ಬರೀ ಪ್ರತಿಷ್ಠೆ ಅಂತದ್ದು ಹೊರತಿನ್ನೋದಿಲ್ಲ. ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಮುಂದೆ ಈಗಾಗಲೇ ಆಗಿದೆ, ಇನ್ನು ಮುಂದೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಅಜಯನ್, ಅಜಯತ್ ಬಿಡಿಸ್ಬೇಕ, ಜಯನ್ ಅಂತ ಬಿಡಿಸ್ಬಾರ್ದು. ಅಜಯತ್ ಮೃಧೆ ಅಂತ ಬಿಡಿಸ್ಬೇಕು. ಯುದ್ಧದಲ್ಲಿ ಗೆದ್ದನೋ ಅದನ್ನು ನಮ್ಗೆ ಹೇಳಿಕೊಡಿ. ಯಾರನ್ನ ಗೆದ್ದ? ಆತತಾಯಿಗಳು ಬಂದಿದೆ. 6 ಜನ ಆತತಾಯಿ ಅಂತ ಕರೀತಾರೆ. ಅಗ್ನಿತೋ ಗರದಶ್ಚೈವ ಶಸ್ತ್ರಪಾಣಿ ಭಯಾಪಹ. ಗೊತ್ತಾಯ್ತಾ? ಅಗ್ನಿದಹ ಬೆಂಕಿ ಹಚ್ಚಿ ಸುಳ್ಳಕ್ ಬರೋರು, ಗರದಹ ವಿಷ ಕೊಲ್ಲಕ್ ಬರೋರು, ಶಸ್ತ್ರಪಾಣಿ ಶಸ್ತ್ರ ಹೊಡಿಲಕ್ ಬರೋರು. ಮತ್ತೆ ಶಸ್ತ್ರಪಾಣಿ ಇನ್ನೊಂದು ಹೇಳ್ತಾ ಬಂದೆ ಏನ ಅಲ್ಲ, ಆಯ್ತಾಗ್ಲಿ. ಅದು ಗರದ ಬಂತ ಹತ್ರ ಭಯಾಪಹ, ಭಯವನ್ನು ಉಂಟು, ಟೆರರ್ ಉಂಟು ಮಾಡೋದು. ಕೊನೆಗೆ ಭಾರ್ಯಾಪಹಾರಿ, ಪತ್ನಿನೇ ಗುರುಪತ್ನಿನೇ ಆಗ್ಬೇಕಾಗಿಲ್ಲ, ಭಾರ್ಯಾಪಹಾರಿ. ಇವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೇಬಾರ್ದು. ಟೆರರಿಸ್ಟ್ ಜೊತೆ ಕಾಂಪ್ರಮೈಸ್ ಏನರ್ಥ? ಶತ್ರು ಜೊತೆಗೆ ಮಾಡಕ್ ಹೋಗ್ತಾರೆ. ಟೆರರಿಸ್ಟ್ ಬೇರೆ, ಶತ್ರು ಬೇರೆ. ಅರ್ಥ ಆಯ್ತಾ? ಈಗ ಶತ್ರು ಅಂದ್ರೆ ವಿರೋಧಿ ಅಷ್ಟೇ, ಟೆರರಿಸ್ಟ್ ಆಗಲ್ಲ, ಭಯೋತ್ಪಾದಕ. ಇವತ್ತು ಟೆರರಿಸ್ಟ್ಗಳಿಗೆ ಈ ಕೋರ್ಟ್ ಗಿರ್ಟ್ ಯಾವುದೋ ಅಪ್ಲಿಕಬಲ್ ಅಲ್ಲ, ಇಮಿಡಿಯೇಟ್ಲಿ ಇದು ಮಾಡಿಬಿಡೋದು. ಇದಕ್ಕೆ ಆಗಲ್ಲ. ಒಬ್ಬ ಕ್ರಿಮಿನಲ್ ಕೊಲೆ ಮಾಡಿದ್ದಾನೆ, ಕೊಲೆ ಅಪರಾಧನೇ ಅದು, ಬಟ್ ಟೆರರಿಸ್ಟ್ ಅಲ್ಲ. ಕೆಲವು ಯಾರು ಕೊಲೆ ಮಾಡ್ತಾರೋ ಇಂಟೆನ್ಷನ್ ಕೊಲೆ ಮಾಡಿಬಿಡ್ತಾರೆ. ಟೆರರಿಸ್ಟ್ ಇಂಟೆನ್ಷನ್ ಕೊಲ್ಲೋದೇ ಉದ್ದೇಶ ಅಷ್ಟೇ. ಎಂಜಾಯ್ಗೆ ಇದು ಕಿಲ್ಲಿಂಗ್, ಅಂಥವ್ರು ಭಾರಿ ಡೇಂಜರಸ್. ಆದ್ದರಿಂದ ದುರ್ಯೋಧನ ಇವರೆಲ್ಲ ಅಂಥವ್ರು. ಭಾರ್ಯ ಕ್ಷೇತ್ರಾಪಹಾರೀಚ, ಒಂದು ಭಾರ್ಯಾಪಹಾರಿ, ಇನ್ನೊಬ್ಬ ಕ್ಷೇತ್ರಾಪಹಾರಿ. ಅಂದ್ರೆ ಭೂಮಿ ಕಿತ್ಕೋತಾರಲ್ಲ ಅವರು. ಯಾರು ಎಂಥವ್ರು? ಕಿತ್ಕೊಳ್ಳೋದು ಅಂದ್ರೆ ಏನು? ಕೊಡ್ಕೊಳ್ಳೋದಲ್ಲ, ಎನ್ಕ್ರೋಚ್ ಮಾಡೋದಲ್ಲ, ತಂದೆ ತನ್ನ ಪೆಂಟ್ ಹಾಕೊಂಡು ಹೋಗ ಅಂತ ಒದ್ದೋಡಿಸ್ಬಿಡೋದು. ಇವತ್ತಂತವ್ರಿಗೆ ಕೋರ್ಟ್ ಆರ್ಡರ್ ಬಂದ್ರೆ ಕೇಳಲ್ಲ. ಎಷ್ಟೋ ದಿನ ಕೋರ್ಟ್ ಆರ್ಡರ್ ಬಂದು ಯಾರು ಪಾಪ ನಮಗೂ ಪಾಠಕ್ಕೆ ಅವ್ರು ಬರ್ತಿದ್ದು ಇತ್ತೀಚೆ ಕಂಡಿಲ್ಲ. ಅವ್ರ ಪರ ಕೇಸ್ ಆಗಿದೆ, ತೊಗೊಳಕ್ಕಾಗ್ತಾ ಇಲ್ಲ. ಉತ್ತರ ಹೋದ್ರೆ ಗುಂಡಾಗಿ ಬಿಡ್ತಿದೆ, ಸದಸ್ಯರು ಏನಾಯ್ತೋ ಗೊತ್ತಿಲ್ಲ. ಅದು ಪರಿವಾರ ಆಗಲೇ ಇಲ್ಲ ಅವನಿಗೆ. ಅದು ಯಾವ್ದು ನಿರ್ದರ್ಶಿಸಿದ ಆಗಿಲ್ಲ ಅಂತ ಹೇಳ್ತಾರೆ. ಕೋರ್ಟ್ ಆಗಿ ಎಲ್ಲ ಆಗೋಗ್ಬಿಟ್ಟಿದೆ. ಅವ್ರು ಮುಂದಕ್ಕೆ ಕೊಲ್ಲಿಗೆ ಹೋಗಿಲ್ಲ, ಯಾತಕ್ಕೂ ಹೋಗಿಲ್ಲ. ಬಂದರೆ ಹೊಡೆದು ಬಿಡ್ತೀನಿ. ಅವರೆಲ್ಲ ಯಾವ್ರವರು? ತಪ್ಪ. ಒಂದಷ್ಟೇ ಆರ್ಡರ್ ಬಂದಷ್ಟು ಒಪ್ಕೊಂಡ್ಬಿಡ್ತಾರೆ, ಅದನ್ನು ಒಪ್ಕೊಂಡಿಲ್ಲ. ಇಂಥವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಅದು ಯುದ್ಧ ಮಾಡಲೇಬೇಕು, ಅವ್ರು ಕೊಲ್ಲೇಬೇಕು. ಅದನ್ನ ಇಂದ್ರದೇವರು ಮಾಡಿದ್ರು. ಅದೇ ಮೇನ್ ಅಲ್ಲೇ ಬಂದ, ಅದಕ್ಕೆ ಅರ್ಥನೂ ಅಲ್ಲೇ ಬಂದಿದೆ. ಅದೇ ಭೀಷ್ಮ ಪರ್ವದಲ್ಲೇ ಹೇಳಿದ್ದೆ. ವೃತಃ ಅರ್ಜುನ ಪ್ರಶ್ನೆ ಮಾಡಿದ್ ನೋಡಿ, ಯುದ್ಧದ ಗೆಲ್ಲಬೇಕು ಅಂತ ಇಲ್ಲಿದ್ರೆ ಆತತಾಯಿನ ಯಾತ ಕೊಲ್ಲಬೇಕು ಅಂತ ಅದು ಕೇಳಿದ್ರು. ಆತತಾಯಿಗಳಿಂದ ಕೊಲ್ಬೇಕಾದ್ರೆ ವಿಜ್ಞಾನಾಗಿ ಬೆಳವನ್ನು ಕೊಲ್ಬೇಕಾಗಿದ್ರೆ ಆತತಾಯಿಗಳೇ. ಅದಕ್ಕೆ ಪ್ರಜ್ಞಾವಾದ ಅಂತ ಕಳ್ಬೇಕು. ಇದೆಲ್ಲ ಹರಟೆ ಮಾತುಗಳೇ ಹೊರತು ಮೀನಿಂಗ್ಲೆಸ್ ಅಂತ. ಒಳ್ಳೇದು ಭೀಷ್ಮರು ಕೊಲ್ಲೋದಿಲ್ಲ, ಅವೆಲ್ಲ ಸರಿ. ಅದು ದುರ್ಯೋಧನ ಕೊಲ್ಲೋದು ಏನಾಗ್ತದೆ? ಅದಕ್ಕೀಗ ಯುದ್ಧನೇ ಮಾಡೋದ್ರೆ ಬಿಟ್ಟು ಬಿಡ್ತೀನಿ, ಯುದ್ಧ ರಿಟೈರ್ ಆಗ್ತೀನಿ ಅಂತಿದ್ದಾರೆ, ತಪ್ಪಾಗ್ತದೆ. ವೃತಃ ಬಾದರಾಯಣಿ ವಾಚ. ಶುಕಾಚಾರ್ಯ ಎಲ್ಲಿ ಉದ್ದಕ್ಕೂ ಭಾಗವತದಲ್ಲಿ ಬಾದರಾಯಣಿ ಅಂತ, ಬಾದರಾಯಣನ ಮಗ ಬಾದರಾಯಣಿ. ಬಾದರಾಯಣ ವಾಚ ಅಂದ್ರೆ ವೇದವ್ಯಾಸ ಹೇಳಿದ್ರು. ಬಾದರಾಯಣ ಹೇಳಿದ್ರೆ ವೇದವ್ಯಾಸರ ಮಗ ಹೇಳಿದ್ರು ಅಂತ. ಋತಃ ಪುರೋಹಿತಸ್ತ್ವಷ್ಟ್ರೋ ಮಹೇಂದ್ರ ಯಾನು ಪೃಚ್ಛತೆ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ರೆ ಓದ್ಬೇಕಾದ್ರೆ ಏನು ಗೌರವ ಬರುತ್ತೆ ಅದ್ರ ಬಗ್ಗೆ. ಓಹೋ, ಒಳ್ಳೆ ಸಿಕ್ಕಿದೆ ನಮ್ಗೀಗ.
ಇದನ್ನು ಉಪಯೋಗ ಮಾಡ್ಕೋಬೇಕು. ಇಂಥ ಪ್ರಶ್ನೆ ಜನಬಳಗಾರ ಪ್ರಾಬ್ಲಮ್ ಇರುತ್ತೆ. ಇದನ್ನ ತಿಳ್ಕೊಂಡ್ಬಿಟ್ರೆ ನಮಗಾಗ ಸಮಸ್ಯೆ ಪರಿಹಾರ ಆಗುತ್ತೆ. ವಿಶ್ವರೂಪ ಉವಾಚ, ವಿಶ್ವರೂಪಾಚಾರ್ಯ ಹೇಳ್ತಾರೆ, ವೃತಃ ಪುರೋಹಿತ ತ್ವಾಷ್ಟ್ರ, ಅದ್ಯಾರು ತ್ವಷ್ಟ್ರು ಅಂತಕ್ಕಂಥವ್ರ ಮಗ, ಅದಕ್ಕೇನಂತ ಕರೀತಾರೆ, ತ್ವಾಷ್ಟ್ರ ಅಂತ ಕರೀತಾರೆ. ಯಾರಿಗೆ ಯಾರಿಗೆ ಯಾರು ಇಲ್ಲಿ ಯಾರು? ವಿಶ್ವರೂಪಾಚಾರ್ಯ. ವಿಶ್ವರೂಪಾಚಾರ್ಯರ ಬಗ್ಗೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಮಹೇಂದ್ರಾಯ ಅನುಪೃಚ್ಛತೆ, ಮಹೇಂದ್ರ ಕೇಳಿದ್ದು ತ್ವಾಷ್ಟ್ರ ಹೇಳಿದ್ದು. ಅನುಪೃಚ್ಛತೆ ಅಂದ್ರೆ ತನ್ನ ಭಕ್ತಿ ಸರಿಯಾಗಿ ಕೇಳಿದ ಅಂತ. ಹೇಳ್ಬೇಡಿ ನೋಡ ಅಂತ ಕೇಳೋದು ಬೇರೆ, ಹೇಳಿ ನೋಡ ಅಂತ ಬೇರೆ. ದಯವಿಟ್ಟು ಹೇಳಿ ಹೋಗ್ಬೇಕು, ಹೇಳೋದ್ರಲ್ಲೇ ಬರ್ತಾರೆ. ಹೇಳಿ ನೋಡ ಅಂತ ಹೇಳಕ್ ಹೋಗಬಾರ್ದು ಅವ್ರಿಗೆಲ್ಲ, ಅಧಿಕಾರನೇ ಇಲ್ಲ. ಬರೀ ಕೇಳ್ತಾನೆ, ಅವನಿಗೆ ಅರ್ಹತೆ ಇಲ್ಲ. ಅರ್ಹತೆ ಬಂದ್ಮೇಲೆ ಹೇಳ್ತೀವಿ ಅಂತ ಹೇಳೋದು. ಜೋರ್ ಮಾಡಿದ್ರೆ ಹೇಳೋದಿಲ್ಲ ಅಂತಾನೆ ಹೇಳೋದು. ನಾರಾಯಣಾಖ್ಯಂ ವರ್ಮ ತದಿಹ, ನಾರಾಯಣ ಎಂಬ ವರ್ಮ ಅಂತ ಹೇಳ್ತಾ ಇದ್ದಾರೆ. ತದಿಹ ಏಕಮನಃ ಶೃಣು, ಏಕಾಗ್ರತೆಯಿಂದ ಕೇಳಿಸುವೋ ಅಂತ ಹೇಳಿ. ಮೊದಲೇನ್ ಮಾಡ್ಬೇಕಿದನ್ನೆಲ್ಲ, ಇದು ಓದೋದು ಬೇರೆ, ಜಪ ಮಾಡೋದು ಬೇರೆ. ನಾರಾಯಣ ಕವಚವನ್ನ ಜಪವಾಗಿ, ಯಾವುದೇ ಕವಚಗಳಿಗೆಲ್ಲ ಜಪ ಮಾಡಿ ಶ್ರೇಷ್ಠ, ಗೊತ್ತಾಯ್ತಾ? ಸ್ತೋತ್ರಗಳಿಗೂ ಜಪ ಮಾಡಬಹುದು, ಕವಚ ಅಂತಲೂ ಮಾಡಲೇಬೇಕು. ಅದಕ್ಕೆ ಹೇಳ್ತಾರೆ ವಿಶ್ವರೂಪೋ ವಾಚ. ಪ್ರಿಪರೇಷನ್ ಹೇಗಿರ್ಬೇಕು ಅಂದ್ರೆ, ಧೌತಾಂಘ್ರಿ ಪಾಣಿ ಆಚಮ್ಯ, ಧೌತ ಅಂಘ್ರಿ ಪಾಣಿ. ಅಂಘ್ರಿ ಅಂದ್ರೆ ಪಾದ, ಪಾಣಿ ಅಂದ್ರೆ ಕೈ. ಕೈ ಕಾಲು ತೊಳ್ಕೊಂಡು ಬಿಟ್ಟು ಮುಂತಾಡಕ್ಕಿಂತ ಮುಂಚೆ ಏನಾಗಬೇಕು, ಮಧ್ಯಮಾನದೆಲ್ಲ ಹಾಗಿಡಿತ, ಗೊತ್ತಾಯ್ತಾ? ಸಾಮಾನ್ಯವಾಗಿ ನದಿ ಸ್ನಾನ ಮಾಡಿಕೊಂಡು ಅಥವಾ ಹೊರಗೆ ಸರೋವರ ಇದೆ. ನಾವು ಕಾವು ಮಠಕ್ಕೆ ಹೋದ್ರೆ ತಿಳ್ಕೊಂಡಿದ್ದಾರೆ, ಮನೆಗಿದೆ, ಮನೆಗೆ ಅಟ್ಯಾಚ್ ಆಗಿ ಸರೋವರ ಇದೆ. ನಿತ್ಯ ಅದೇ ಸ್ನಾನ ಮಾಡ್ಕೊಂಡ್ಬರ್ತಿದ್ರು. ಹಿಡಿಯೋ ಬಾವಿ, ಸರೋವರ ಹಿಡಿಯೋ ಬಾವಿ. ಅದೇ ಸ್ನಾನ ಭಾರಿ ಅವಗಾಹನ ಸ್ನಾನ. ಅವಗಾಹನ ಸ್ನಾನ ಮಾಡಿದ್ರೆ ಮಾತ್ರ ನಮಗೆ ಅಡ್ವಾಂಟೇಜ್ ಏನಿದೆ ಅಂದರೆ, ತರ್ಪಣ ಎಲ್ಲ ಕೊಡ್ಬೋದು. ಈ ಮನೆ ಸ್ನಾನದಲ್ಲಿ ಕೊಡಕ್ಕೆ ಬರೋದಿಲ್ಲ. ದೇವತಾ ತರ್ಪಣ, ವಿಷಯ ಎಲ್ಲ ಕೊಡಕ್ಕೆ ಪಿತೃ ತರ್ಪಣ ಒಂದು ತರ್ಪಣ ಆಗುತ್ತೆ. ಸ್ನಾನಾಂಗ ತರ್ಪಣ ಅಂತ ಹೆಸರು. ಶ್ರಾದ್ದಾಂಗ ತರ್ಪಣ ಬೇರೆ, ಸ್ನಾನಾಂಗ ತರ್ಪಣ ಬೇರೆ. ಅದು ಮಾಡೋ ಅಧಿಕಾರ ಬರುತ್ತೆ, ಅವಕಾಶ. ಮನೆಯಲ್ಲಿ ಮಾಡಿದ್ರೆ ಬರೋದಿಲ್ಲ, ಬರೋಕ್ಕೆ. ಅದಕ್ಕೆ ಸಾಮಾನ್ಯ ಏನ್ ಮಾಡ್ತಾರೆ, ಪೂರ್ತಿ ಬಿಡಕಾಗ ಸ್ನಾನನೇ ಅಲ್ಲ. ಅವಗಾಹನ ಮಾಡೋದ್ರೆ ಸ್ನಾನನೇ ಅಲ್ಲ. ನಾವು ಎಷ್ಟೇ ಮೈಮೇಲೆ ಹಾಕೊಂಡ್ರು ಕೂಡ ಪೂರ್ತಿ ಮಡಿ ಆಗಲ್ಲ. ಯಾಕೆ, ಎಲ್ಲೆಲ್ಲೋ ನಮಗೆ ಉಳ್ಕೊಂಡ್ಬಿಡುತ್ತೆ, ಗೊತ್ತಾಯ್ತಾ? ಕಿವಿಯೊಳಗೆ ಪೂರ್ತಿ ಹಾಕೊಂಡ್ರೆ ಕಿವಿ ಕೆಟ್ಟೋಗ್ಬೇಕು, ಗೊತ್ತಾಯ್ತಾ? ಪೂರ್ತಿ ಮುಡಿ ಬಿಟ್ಟ ಅಂದ್ರೆ ಇಡೀ ಬಟ್ಟೆಗೆ ನೀರು ಹಾಕೋದು ಬೇರೆ, ಅದ್ದೋದು ಬೇರೆ. ಅದ್ದಿ ಏನಾಗತ್ತೆ, ಅದು ಫುಲ್ ಅದು 100% ಮಡಿ ಆಗುತ್ತೆ. ಅದಕ್ಕೆ ಅವಗಾಹನ ಸ್ನಾನ ಮಾಡದೆ ಹೋದ್ರೆ ಮಠಗಳ ದೇವರ ಪೂಜೆ ಸಾಮಾನ್ಯ ಮುಟ್ಟೋದಿಲ್ಲ, ಗೊತ್ತಾಯ್ತಾ? ಭಾವ ಸನ್ನಿಧಾನ ಪ್ರತಿಭೆಗಳಾದ್ರಿಂದ ಹಾಗೆ ಮಾಡ್ತಾರೆ. ಅನಿವಾರ್ಯ ಕಾಲವೆಲ್ಲ ಬೇರೆ, ಅದು ಪದ್ಧತಿ. ಅದಕ್ಕೆ ದೊಡ್ಡ ದೇವರ ಪೂಜೆ ಇತ್ಯಾದಿ ಮಾಡಕ್ಕೆ ಅವಗಾಹನ ಸ್ನಾನ ಮಾಡಬೇಕು, ನಿತ್ಯನೇ ಮಾಡಬೇಕು. ಇವರು ವಿದ್ಯಾಮಾನ್ಯ ತೀರ್ಥರು ಪ್ರತಿ ದಿವಸ ಅವಗಾಹನ ಸ್ನಾನ ಆಗ್ಲೇಬೇಕು. ಕೆಲವು ಊರಲ್ಲಿ 30-40 ಕಿಲೋಮೀಟರ್ ದೂರ ಇರೋದಿಲ್ಲ ಸರೋವರ, ಒಂದು ಸ್ನಾನ ಮಾಡ್ಕೊಂಡು ಬರಲೇಬೇಕು. ಎಲ್ಲೇ ಇದ್ರೂ ಮಾಡ್ತಿದ್ದೆ ಬಿಡ್ತಿದ್ದೆ, ಗೊತ್ತಾಯ್ತಾ? ಅದು ವ್ರತ ಮಾಡಿದ್ರು. ಈಗಲೂ ಕೆಲವು ಸ್ವಾಮಿ ಹಾಗೆ ಇಟ್ಕೊಂಡಿದ್ದಾರೆ. ಅವಗಾಹನ ಸ್ನಾನ ಮಾಡಿದವರು ಅವ್ರು ಪೂಜೆ ಮಾಡೋದಿಲ್ಲ, ಭಿಕ್ಷೆ ಬರೋದಿಲ್ಲ. ಯಾರ ಮನೇಲಿ ಬಾವಿ ಇಲ್ಲ ಅಥವಾ ನಿಯರ್ ಬೈ ಬಾವಿ ಇಲ್ಲ, ಅವ್ರ ಮನೆಗೆ ಸಾಮಾನ್ಯ ಹೋಗೋದಿಲ್ಲ. ಯಾಕೆಂದ್ರೆ ಪೂಜೆ ಅನಿವಾರ್ಯ, ಅವ್ರು ಬಿಡೋದಿಲ್ಲ. ಆದ್ರೆ ಇವರು ಅಷ್ಟೇ, ಆಗಿದ್ರೆ ಸರಿಯಿಲ್ಲ. ಆ ಅವಗಾಹನ ಸ್ನಾನ ಮಾಡಿ, ಅದು ಇಲ್ಲಿ ಎಲ್ಲ ಸ್ನಾನ ಹೋಗ್ಬಿಟ್ಟಿದೆ, ಪೂಜೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ಯಾವುದೋ ಪೂರ್ತಿ ತೀರ್ಥ ತಗೊಳ್ಬಾರ್ದು. ಪೂಜೆ ಜಪಕ್ಕಿಂತ ಮುಂಚೆ ತೀರ್ಥ ತಗೊಂಡಿರ್ಬಾರ್ದು. ಕೆಲವು ಜಪನ ಅಲ್ಲಿವರೆಗೆ ಮಾಡಿಬಿಟ್ಟು ಆಮೇಲೆ ಜಪ ಎಲ್ಲ ಮುಗಿಸಿ ತಗೊಳ್ಬೋದು. ಮೊದಲು ಜಪ ಮಾಡೋದು, ಆಮೇಲೂ ಜಪ ಮಾಡೋದು, ಅದು ಇದು ಕಂಡೀಷನ್. ಉಪವಾಸ ಇರ್ಬೇಕು. ಅದಕ್ಕೆ ಧೌತ ಅಷ್ಟು ತುಂಬಾ ಹೊತ್ತಾಗಿರುತ್ತಲ್ಲ, ಕೈಗಾಲು ತಗೊಂಡು ಮತ್ತೆ ಸರಿಯಾಗಿ ಜಪಕ್ಕೆ ಅಲ್ಲೇ ಕೊಡ್ಬೇಕು ಅಂತಿಲ್ಲ. ಜಪಸ್ಥಾನ ಬೇರೆ ಕಡೆ ಕೂತ್ರು ಪರವಾಗಿಲ್ಲ, ಅದಕ್ಕೆ ಕೈಕಾಲು ತೊಳ್ಕೊಂಡೆ ಕೊಡ್ಬೇಕು. ಬಾವಿಯ ಸ್ನಾನ ಮೇಲೆ ಬರ್ತಾರೆ, ಮನೆಯಲ್ಲೇ ಮೇಲೆ ಬರ್ತಾರೆ. ಕಾಲು ಅಷ್ಟು ದೂರ ಬಂದಿರೋ ಓಡಾಡಿರಲ್ಲ, ಅದು ದೇವಗ್ರಹವನ್ನ ಕೈಕಾಲು ತೊಳ್ಕೊಂಡು ಪ್ರವೇಶ ಮಾಡಿ. ಹಾಗೆ ಹೋಗಬೇಡಿ. ನಾವು ಹೊರ ಸರೋವರ ಮಾಡ್ಕೊಂಬಂದಿರೋಂತೂ ಎಷ್ಟೋ ದೂರದಿಂದ ಬಂದಿರ್ತೀವಿ, ಆದ್ದರಿಂದ ಕೈಕಾಲು ತೊಳ್ಕೊಳ್ಳೇಬೇಕು. ಇಲ್ದವ್ರಿಗೆ ಅದೆಷ್ಟು ಆಗೋದೆ, ಬಡಿ ಬರೋದಿಲ್ಲ. ಎಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ, ಆ ಮೈಲಿಗೆ ದಾರಿ ಇಲ್ಲದ ಮೈಲಿಗೆ, ನೆಲಕ್ಕೆ ಮಾತ್ರ ಆಗಿದೆ, ಕೈಗೆ ಕಾಲಿಗೆ ಆಗಿಲ್ಲ. ಕಾಲು ಮಣ್ಣಾಗಿರೋದಿಲ್ಲ ಕಾಲು. ಈ ಮೈಲಿಗೆ ಅಂದ್ರೆ ಆ ಮೈಲಿಗೆ ಅಲ್ಲ, ಮಣ್ಣಿನ ಕೆಸರು ಹತ್ತೋದು ಓಡಾಡಿದ್ದ ಅಂತ ಮೈಲು. ಇಲ್ಲ ಬೇರೆ ಸ್ನಾನ ಮಾಡ್ಬೇಕಾಗ. ಏನಾಗತ್ತೆ ಮುಟ್ಕೊಂಡ್ರೆ ಹೋಯ್ತದ, ಮುಟ್ಕೊಳ್ಳೇಬಾರದು, ಗೊತ್ತಾಯ್ತಾ? ಮುಟ್ಕೊಂಡ್ರೆ ಎಷ್ಟು
ಮುಟ್ಟದೇ ಬರಬೇಕು. ಸಾಮಾನ್ಯವಾಗಿ ಹಿಂದೆಲ್ಲ ಹಾಗೆ ಮಾಡ್ತಿದ್ರು, ಗೊತ್ತಾಯ್ತಾ? ಯಾರು ಮಡಿಲಿ ಬರ್ತಾರೆ ಅಂತ ಕೇಳಿದ್ರೆ ಜನಗಳೆಲ್ಲ ಭಾರಿ ಗೌರವ ಕೊಡ್ತಿದ್ರು. ಈಗೇನು ನಾವೇ ಹೆದ್ಕೊಂಡು ದೂರ ಹೋಗ್ಬೇಕಂತ ಹೊರತು ಅವ್ರ ಜಾಗನೇ ಬಿಡೋದಿಲ್ಲ, ಮೈ ಹಾಕೊಂಡು ಹೋಗ್ತಾರೆ ಹಾಗೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಕರೆ ಅಡಿಗೆವ್ರನ್ನ ಕಳಿಸಿರ್ತಾರೆ ಜನರಲ್ಲಿ, ಇವ್ರ ಬಡಿಯೂ ಸಾಮಾನ್ಯ ಹಾಗೆ ಇರ್ತಾರೆ. ಎಲ್ಲರೂ ಅಲ್ಲ, ಸಾಮಾನ್ಯ ನಾನ್ ನೋಡಿರೋ ಹಾಗೆ ತಕ್ಷಣ ಅವ್ರು ದಾರಿ ಬಿಡೋದೇ ಇವ್ರು ಬಿಡಿಸ್ಕೊಡೋದೇ ಇಲ್ಲ, ಹೋಗ್ಬಿಡ್ತಾರೆ. ಕೆಲವರು ಭಾರಿ ಸೀರಿಯಸ್ ಮಾಡಿರ್ತಾರೆ, ಕೆಲವರು ಅದಕ್ಕೆ ಮಾಡುವ ನಿಯಮ ಮಾಡ್ಬಿಡ್ತಾರೆ, ರಿಸ್ಕ್ ತಗೊಳಕ್ಕೆ ಹೋಗ್ಬೇಕು. ಅಷ್ಟು ತೀವ್ರ ಫಾಲೋ ಮಾಡಿ, ಯಾರು ನೋಡದಿದ್ರೆ ಸಾಕು ಒಂದು ರೀತಿ. ಕೆಲವರು ಬಹಳ ಅವರೇ ಸ್ನಾನ ಮಾಡೋದು, ಕೆಲವರು ಬಾಯಿಷ್ಠತೆ ಅಡುಗೆ ಮಾಡೋರು ಇದ್ದಾರೆ, ದೇವ್ರ ಪೂಜೆ ಮಾಡಿ ಅಡುಗೆ ಮಾಡೋರು ಇದ್ದಾರೆ. ಅಡಿಗೆಯಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಅವ್ರು ಇದ್ದಾರೆ, ಇಲ್ಲ ಅಂತ. ಬಟ್ ತುಂಬಾ ಕಡಿಮೆ ಹುಡುಗರೆಲ್ಲ ಕಮ್ಯುನಿಸ್ಟ್. ಅವರೇ ನಿಮ್ಮಡಿ ಅಷ್ಟರಲ್ಲಿದೆ ನಾವೇ ಜಾಸ್ತಿ ಮಾಡೋಕ್ಕಿಂತಲ್ಲ, ಆ ಥರ ನಿಮ್ಮಡಿ ಅಷ್ಟರಲ್ಲಿದೆ ನಮ್ಮಡಿ ನಾವೇ ಜಾಸ್ತಿ ಮಾಡಬೇಕು ಅಂತ ಈ ಥರ ಕಾನ್ಸೆಪ್ಟ್ ಇದೆ. ಅವ್ರು ಬಿಟ್ಟ ಇವರು ಬಿಟ್ಟ ಅಂತ ಅವ್ರ ಕಡೆಗೆಲ್ಲ ಬಿಡಿಸ್ತೀವಿ. ಅದಕ್ಕೇನೆ ಅದು ಮುಟ್ಸೋ ಪ್ರಶ್ನೆ ಬರೋದು. ದೂರ ಸರಿತಿದ್ರು ಎಲ್ಲರೂ. ಬೇರೆ ಜನಗಳಂತೂ ದೂರ ನಿಂತು ಬಿಡೋರು, ಬರ್ತಾ ಇರಲಿಲ್ಲ, ಮನೆ ನಿಂತು ಬಿಟ್ಟರು. ಈಗ ಏನು ಇವರು ಅಡಿ ಮಾಡ್ಬೇಕಾದ್ರೆ ಭಾರಿ ಕಷ್ಟ, ಮನೆಗಳಲ್ಲೇ ಕಷ್ಟ, ಬೇರೆ ಕಡೆ ಬಿಟ್ಟು. ಎಲ್ಲರ ಸಹಕಾರ ಬೇಕು. ಒಬ್ಬರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೋದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗ್ಬಿಡೋದು. ವ್ಯವಸ್ಥೆ ಮಹತ್ವ ಬರೋದು ಅದನ್ನು ಫಾಲೋ ಮಾಡಿದ್ರೆ ಮಾತ್ರ. ಇದು ವ್ಯವಸ್ಥೆ ಅಲ್ಲಿ ಪೇಪರ್ ಇರುತ್ತೆ ಹೊರತು ಪ್ರಾಕ್ಟಿಕಲಿ ಉಪಯೋಗ ಬರೋದು. ದೌತಾಂಗ್ರಿ ಪಾಣಿ ಆಚಮ್ಯ, ಆಮೇಲೆ ಸ್ನಾನ ಮಾಡೋದು. ಪ್ರತಿ ಕೆಲಸಕ್ಕೂ ಆಚರಣೆ. ಊಟ ಕೊಡೋಕ್ಕಿಂತ ಮುಂಚೆ 2 ಸತಿ ಆಚರಣೆ ಮಾಡೋದು. ಊಟಕ್ಕಿಂತ ಮುಂಚೆ 2 ಸಲ, ಊಟ ಆದ್ಮೇಲೆ 2 ಸಲ ಮಾಡೋದು. ಸಂಧ್ಯಾವಂದನೆ ಮುಂಚೆ 2 ಸಲ, ಮುಗಿದ್ಮೇಲೆ 2 ಸಲ, ಅರಿಗೆಗೆ ಮುಂಚೆ 2 ಸಲ, ಅರಿಕೆ ಆದ್ಮೇಲೆ 2 ಸಲ, ಮಧ್ಯೆ ಮಧ್ಯೆ ಮಾಡೋದು 1 ಸಲ. ತುಂಬಾ ನಿಯಮಗಳಿದೆ ಅದಕ್ಕೆ, ಈ ರೀತಿ ಮಾಡಬೇಕು ಅಂತ ನಿಯಮ ಇದೆ. ಆಚಮನ ಮಾಡಿದವರು ಒಳಗೆ ಶುದ್ಧಿ ಆಗೋದು, ಹೊರಗೆ ಶುದ್ಧಿ ಆಯ್ತು. ಆಚರಣೆ ಒಳಗೆ ಶುದ್ಧಿ ಆಗ. ಪವಿತ್ರ ಸಪವಿತ್ರ ದರ್ಬೆ ಇಟ್ಕೊಂಡು. ದರ್ಬೆ ಎಂಬುದು ಶಾಂತಕಾಂತ ಆಗಿಬಿಟ್ಟಿದೆ ಮನೆಗೆ, ಅಲ್ಲ ದೇವ ಕಾರ್ಯಕ್ಕೂ ಹೋಮ ಹವನಕ್ಕೆಲ್ಲ ದರ್ಬೆ ಬೇಕು, ಗೊತ್ತಾಯ್ತಾ? ಹಚ್ಕೊಂಡ್ರೆ ಪವಿತ್ರ ಆಗ್ಬೋದು. ಇಲ್ಲ ಪವಿತ್ರ ಉಂಗುರ ಆಗ್ಬೋದು, ಬೆಳ್ಳಿದು ಸುವರ್ಣದ್ದು ಆಗ್ಬೋದು. ಆದ್ರೆ ನಂಬರ್ 1 ಅಂದ್ರೆ ಆಕ್ಚುಯಲ್ ದರ್ಬೆನೇ ಶ್ರೇಷ್ಠ. ಬ್ರಹ್ಮಯಜ್ಞಕ್ಕೂ ಹಾಗೆ ಬೇಕು, ಬ್ರಹ್ಮಯಜ್ಞಕ್ಕೂ ದರ್ಬೆಗಳು ಬೇಕು. ಎಲ್ಲ ಕಡೆ ಸಿಗದೆ ಹೋದ್ರೆ ಪವಿತ್ರ ಇದ್ರೂ ಹಾಕೋಬಹುದು ದರ್ಬೆನ. ಪವಿತ್ರ ದರ್ಬೆ ಉಡಬೇಕಾಗಿಲ್ಲ, ಸಿಗದೆ ಹೋದ್ರೆ ಪರವಾಗಿಲ್ಲ. ಹಾ ಹೌದು ಹೌದು ಹೌದು. ಯಾವ್ದಣ್ಣ? ಇಲ್ಲ, ಸುವರ್ಣದ ಹಾಕೊಂಡ್ಬಿಟ್ರೆ ಪ್ರಶ್ನೆ ಬರೋಲ್ಲ. ಪ್ರಿಸೋರ್ಡ್ 2 ಇದೆ ಈಗ. ಒಂದು 5 ಮಾಡಿಸ್ಬಿಡ್ತಾರೆ, 5 ಮಾಡಿಸ್ಬಿಡ್ತಾರೆ, 2ಕ್ಕೂ ಬರುತ್ತೆ. 5 3 ಜೊತೆ 2ಕ್ಕೂ ಬರ್ತದೆ. ಇವತ್ತು ಹಾಕೋಬಹುದು, ಮತ್ತೆ 2 ಹಾಕೋಬಹುದು, ಏನ್ ತಪ್ಪಿಲ್ಲ, ಗೊತ್ತಾಯ್ತಾ? ಈಗ ಒಂದು ಇದ್ದವ್ರು ಯಾವ್ದೋ ಒಂದಿದ್ರು ಸರಿ ಅಂತ ಹಾಕೋಬಹುದು. ದರ್ಬೆ ಇತ್ತಲ್ಲ ಸಾಕು. ದೇವ ಕಾರ್ಯಕ್ಕೆಲ್ಲ 2 ದರ್ಬೆ ಬೇಕು, 2 ಬೇಕು. ಪಿತೃ ಕಾರ್ಯಕ್ಕೆಲ್ಲ 3 ಇರ್ಬೇಕು. ಬೆಳ್ಳಿದ್ ಇಟ್ಕೋಬಹುದು, ಬಂಗಾರದ ಇಟ್ಕೋಬಹುದು, ಕಳ್ಕೋಬಾರ್ದು. ಅದೊಂದು ಬಿಟ್ಬಿಟ್ರೆ ಬದೀತಾರೆ. ಈ ಬೆಳಿಗ್ಗೆ ಉಂಗುರ ಬೆಳ್ಳಿ ಇದಕ್ಕೆ ಹಾಕೋದು. ದರ್ಬೆ ಕೂಡ ಅಷ್ಟೇನೆ, ಬ್ರಹ್ಮಯಜ್ಞ ಕೂಡ ಇಲ್ಲಿಂದ ಬರಬಾರ್ದು, ಹೀಗೆ ಬರ್ಬೇಕು, ಹೀಗೆ ಇಟ್ಕೊಂಡು. ಇದ್ರ ಮಧ್ಯೆ ದರ್ಬೆ ಬರ್ಬೇಕು ಹೊರತು ಇದಕ್ಕೆಲ್ಲ ಬರಬಾರ್ದು. ಹೌದು ಹೌದು, ಎಲ್ಲದಕ್ಕೆ ಈ ಕಡೆಯಿಂದ 2, ಈ ಕಡೆಯಿಂದ ದೌತಾಂಗರಿಪಾಣಿ ಅದಕ್ಕೆ ಕೆಲವರು ಇರ್ತಾರೆ, ಅವ್ರ ಊಟಕ್ಕೆ ಮೂಲೆಲ್ಲ ಕೊನೆಯೇ ಕುಡಿಸ್ಬಿಟ್ಟಿರ್ತಾರೆ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಈ ಕಡೆಯಿಂದ ನಾನೇ ಫಸ್ಟು, ಈ ಕಡೆಯಿಂದ ನಾನೇ ಫಸ್ಟು. ಯಾಕಂದ್ರೆ ಯಾರಾದ ಕೇಳಿದ್ರೆ ಪರಿಸ್ಥಿತಿ ಇರೋದ್ರೆ ಪಾಪ ಎಲ್ಲ ಲಾಸ್ಟ್ ಕೊಟ್ಬಿಟ್ಟಿದಾರಲ್ಲ ಅಂತ ಅನ್ಸೋದಿಲ್ಲ. ಇಲ್ಲಿ ಈ ಕಡೆಯಿಂದ ನಾನೇ ಫಸ್ಟ್ ಯೋಚನೆ ಮಾಡ್ಬಿಡಿ ಅಂತ ಕೆಲವರು ಬುದ್ಧಿವಂತಿಕೆ ಮಾಡ್ತೀವಿ. ಆಮೇಲೆ ಯೋಚಿಸ್ಬಿಡ್ತಾರೆ ಅಂತೇಳಿ ಮೊದಲೇ ಕೂತ್ಬಿಟ್ಟಿರ್ತಾರೆ, ಕೊನೆ ಕೂತ್ಬಿಡ್ತಾರೆ. ಈಗ ಕೂತ್ಕೊಂಡು ಹೇಳೋದು ಏನೋ ಅವಮಾನ ಮಾಡಿಸೋದಕ್ಕಿಂತ ವಾಸಿ ಅಂತ. ಇನ್ನೊಂದೆಡೆ ಬಂದ್ರೆ ಬಜೀತಾಗತ್ತೆ. ಆಮೇಲೆ ಇದರ ಜೊತೆ ಓಕೆ, ಅದು ಎಲ್ಲ ಏನಾಗುತ್ತೆ ಧರ್ಮಗಳೆಲ್ಲ ಅಂದ್ರೆ ಯಾವುದೋ ಕಾರಣಕ್ಕೆ ಏನೋ ಆಗೋದಿಲ್ಲ. ಗೌರವದ ಪ್ರಶ್ನೆ ದೊಡ್ಡ ಅನಾಹುತ ಕಾರಣ ಆಗುತ್ತೆ. ಉದಂಗುಖ ಅಂದ್ರೆ ಏನು? ಉತ್ತರಾಭಿಮುಖ ಕೂರ್ಗ. ಸಾಮಾನ್ಯ ಪೂರ್ವಾಭಿಮುಖ ಕೂಡ ತಪ್ಪಲ್ಲ, ಕೆಲವಕ್ಕೆ ಮಾತ್ರ ಉತ್ತರ ದಿಕ್ಕು ಭಾರಿ ಶ್ರೇಷ್ಠ, ಕೆಲವು ದಿಕ್ಕಿಗೆ. ಅದು ಜಪ ತಪ ಇತ್ಯಾಸ ಮಾಡ್ಬೇಕಾದ್ರೆ ಉದಂಗುಖ. ಸಂಧ್ಯಾವಂದಿಗೆಲ್ಲ ಪೂರ್ವ ದಿಕ್ಕು ಶ್ರೇಷ್ಠ, ಉತ್ತರನೂ ಆಗ್ಬೋದು, ತಪ್ಪಲ್ಲ. ಈಶಾನ್ಯನೂ ಶ್ರೇಷ್ಠ, 3 ದಿಕ್ಕು ಆಗ್ಬೋದು. ಈ ಉಳಿದ ದಿಕ್ಕು ಆಗ್ಬಾರ್ದು. ಈ ಇದಕ್ಕೆ ಮಾತ್ರ ಆಚಮನಾದಿಗಳನ್ನ ಮಾತ್ರ ಪೂರ್ವ ದಿಕ್ಕಿಗೆ ಮಾಡಬೇಕು. ಈಗ ಬೆಳಿಗ್ಗೆ ಆಗುತ್ತೆ, ಆಮೇಲೆ ವ್ಯತ್ಯಾಸ ಇರುತ್ತೆ. ಆದ್ರೆ ತರ್ಪಣ ಕೊಡಬೇಕಾದ್ರೆ ದೇವತರ್ಪಣ ಎಲ್ಲ ಪೂರ್ವಕ್ಕೆ ಕೊಡಬೇಕು, ಗೊತ್ತಾಯ್ತಾ? ಇದನ್ನ ಮಾತ್ರ ತರ್ಪಣ ಕೊಡೋಕೆ ಮಾತ್ರ ತಿರುಗಬೇಕು. ಅಲ್ಲಿ ಆ ಕಡೆ ಆಚರಣೆ ಮಾಡೋಂಗಿಲ್ಲ. ಅಲ್ಲಿ ಆಚರಣೆ ಮಾಡಿದರೆ ಪುನಃಸ್ನಾನೇನ ಶುದ್ಧತೆ, ಮತ್ತೊಮ್ಮೆ ಸಾಕು ಇಲ್ಲಿ ಗ್ರಾಚಾರ ಅಂತ ಹೇಳಿ
ಮೊದಲು ಗೊತ್ತಿರಲ್ಲ ಏನೇನೋ ಮಾಡ್ತಿರ್ತಾರೆ ಪಾಪ. ಯಾಕೆ ಅವ್ರು ವರ್ಷದಲ್ಲಿ ಒಂದೆರಡು ಸತ್ ಮಾಡೋದು ಅಷ್ಟೇ, ಅವ್ರು ಬೃಹತ್ತೆ ಮನೆಯಲ್ಲೂ ಮಾಡಿರಲ್ಲ ಅಂದ್ರೆ ನಾವು ಗೊತ್ತೇ ಇರೋದು. ಅವೆಲ್ಲ ತಿದ್ದಬೇಕು. ಉತ್ತರ ದಿಕ್ಕು, ಪ್ರಾಂಗ್ಮುಖ ಅಂದ್ರೆ ಪೂರ್ವ ದಿಕ್ಕು. ಯಾವ್ದು ಪ್ರತ್ಯಂಗುಖ ಅಂದ್ರೆ ಈ ಕಡೆ ಹೋಗ್ಬೇಕು, ಪಶ್ಚಿಮಕ್ಕೆ ಹೋಗ್ಬೇಕು. ಧೌತಾಂಗರಿ ಪಾಣಿರಾಚಮ್ಯ ಸಪವಿತ್ರ ಇದೆಲ್ಲ ಇವರಿಗೆ ಅಷ್ಟೇ, ಬರೀ ಪಾರಾಯಣಕ್ಕೆ ಅಷ್ಟೆಲ್ಲ ಬೇಕಿಲ್ಲ. ಶುದ್ಧವಾಗಿರೋದು ಕಾಮನ್. ಉದಂಗುಖ. ಆಮೇಲೆ ಕೃತ ಸ್ವಾಂಗ ಕರನ್ಯಾಸ, ಅಂಗನ್ಯಾಸ ಕರನ್ಯಾಸ ಆಗಬೇಕು. ಧ್ಯಾನ ಶ್ಲೋಕ ಹೇಳಬೇಕು, ಇವೆಲ್ಲ ಕಂಪಲ್ಸರಿ. ಮಂತ್ರಾಭ್ಯಾಮ್, ಮಂತ್ರಾಭ್ಯಾಮ್ ಅಂದ್ರೆ ಏನು? ಅಂಗನ್ಯಾಸ ಮಂತ್ರಗಳಿಂದ ಅಂಗನ್ಯಾಸ, ಕರನ್ಯಾಸ ಮಂತ್ರದಿಂದ ಕರನ್ಯಾಸ. ವಾಗ್ಯತಃ ಮೌನವಾಗಿರ್ಬೇಕು. ಮಾತಾಡ್ಬಿಟ್ರೆ ಮತ್ತೆ ಆಚಮನ ಶುರು ಮಾಡ್ತಾರೆ, ಮತ್ತೆ ಮಾತಾಡಾಗಿಲ್ಲ. ಉದ್ದು ಮಾತಾಡ್ತಾ ಮಾಡಿದ್ರೆ ಯಾವ ಜಪಕ್ಕೂ ಮೀನಿಂಗ್ ಇಲ್ಲ. ಮಾತಾಡಿಸಿದವ್ರಿಗೂ ಪಾಪ ಎರಡು ಇವನಿಗೆ ಮಧ್ಯದಿಂದ ಶುರು ಮಾಡಬೇಕು. ಮಾತಾಡ್ತಾ ಯಜ್ಞ ಮಾಡ್ತಿರ್ತಾರೆ, ಯಜ್ಞಕ್ಕೆ ಅಂತಾರಲ್ಲ ಹಾಗಾಗ್ಬಿಡುತ್ತೆ. ಯಾಕಂದ್ರೆ ಏನ್ ಮಾಡ್ತಾರೆ ನೋಡ್ಬೇಕು, ಮಾತಾಡ್ಸಿದ ಮುಂಚೆ ಜಪ ತಪ್ಪ ಮಾಡಕ್ಕೆ ಮಾತಾಡ್ಸಲೇಬಾರ್ದು, ಅದು ನಿಯಮ. ಅದು ಶುಚಿ, ಶುದ್ಧವಾಗಿರ್ಬೇಕು. ವಾಗ್ಯತಃ ಶುಚಿ. ನಾರಾಯಣಮಯಂ ವರ್ಮ ಸನ್ನಹೇ ಭಯ ಆಗತ್ತೆ. ಇಷ್ಟೆಲ್ಲ ಮಾಡ್ತೀವಿ, ಭಯ ಆಗತ್ತೆ. ಇವೆಲ್ಲ ಸ್ಪೆಷಲ್. ಪಾರಾಯಣ ಆಗಲ್ಲ, ನಿತ್ಯ ಹೇಳ್ಬೋದು. ಭಯ ಸ್ಪೆಷಲ್, ಭಯ ಬಂದ್ಬಿಟ್ಟಿದೆ. ಈ ರೀತಿ ಮಾಡಿದರೆ ಆ ಭಯ ಹೋಗುತ್ತೆ. ಸಾಮಾನ್ಯ ರೀತಿ ಮಾಡಿದರೆ ಭಯ ಹೋಗೋದಿಲ್ಲ ಅಂತಲ್ಲ, ಬಟ್ ಫುಲ್ ಸೆಕ್ಯೂರ್ಡ್ ಆಗ್ಬೇಕಾದ್ರೆ ಈ ರೀತಿ ಜಪ ಮಾಡಿದರೆ ಫುಲ್ ಫಲ ಕೊಡುತ್ತೆ. ದೈವಭೂತಾತ್ಮ ಕರ್ಮಭ್ಯೋ ನಾರಾಯಣಮಯ ಪುಮಾನ್ ದೇವಭೂತ ಆತ್ಮಕರ್ಮ. ಏನಂದರ್ಥ? ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಮೂರು ತಾಪಗಳಿಗೂ ಪರಿಹಾರ ಇದೆ. ಮೂರು ತಾಪಗಳಿಗೂ ಪರಿಹಾರ ಇದೆ. ನಾರಾಯಣಮಯ ಪುಮಾನ್. ನಾರಾಯಣಮಯ ಯಾವುದು? ಕವಚ. ನಾರಾಯಣಮಯ ಅಂದ್ರೆ ಎಲ್ಲ ಕಡೆ ನಾರಾಯಣ ಸ್ಮರಣೆ ಮಾಡಿರೋದ್ರಿಂದ ನಾರಾಯಣಮಯ ಪುಮಾನ್. ಪುರುಷ ಕೂಡ ಏನಾಗಬೇಕು? ನಾರಾಯಣಮಯ ಆಗಬೇಕು. ನಾರಾಯಣಮಯ ಆಗೋದು ಅಂದ್ರೆ ಏನು? ಇನ್ವಾಲ್ವ್ ಟೋಟಲಿ ದೇವರ ಕಡೆ ಮನಸ್ಸಾಗ, ಸ್ವಲ್ಪ ಕೂಡ ಡೈವರ್ಷನ್ ಇರಬಾರ್ದು. ಮಯ ಮಯ ಅಂತ ಹೇಳಿದ್ರೆ ಗೊತ್ತಲ್ಲ, ಮೂರಿದೆ: ತಾದಾತ್ಮಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ, ಮಯಟ್ ತ್ರಿಧ. ಅದಕ್ಕೆ ಮಯಟ್ ಪ್ರತ್ಯಯ. ಮಯ ಅಂದ್ರೆ ಮಯಟ್ ಪ್ರತ್ಯಯ ಅಂತ ಹೇಳ್ತಾರೆ. ಕೊನೆಗೆ ಬರೋದಕ್ಕೆ ಪ್ರತ್ಯಯ ಅಂತ ಕರೀತಾರೆ. ಮೊದಲು ಬಂದ್ರೆ ಉಪಸರ್ಗ ಅಂತ ಕರೀತಾರೆ. ಪಾದಯೋ ಜಾನುನೋ ಉರ್ವೋ ಉದರೇ ಹೃದಯ ಉರಸಿ ಅಥ ಉರಸಿ ಮುಖೇ ಶಿರಸಿ ಆನುಪೂರ್ವ್ಯ ಓಂಕಾರಾದೀನಿ ವಿನ್ಯಸೆ. ಇಷ್ಟು ಕೊಡಿ. ಪಾದಯೋಹೋ ಎರಡು ಪಾದಗಳಿಗೆ, ಜಾನುನೋಹೋ ಎರಡು ಮೊಣಕಾಲುಗಳಿಗೆ, ಆಮೇಲೆ ಊರ್ವೋಹೋ ತೊಡೆಗಳಿಗೆ, ಉದರೇ ಹೊಟ್ಟೆಗೆ, ಹೃದಯ ಮದಿಗೆ, ಹೃದಯ ಇದು ಉರಸಿ ಇನ್ನೂ ಮೇಲೆ ಉರಸಿ, ಆಮೇಲೆ ಮುಖೆ ಶಿರಸಿ. ಇಷ್ಟು ಕಡೆ ಮಾಡ್ಬೇಕಾದ್ರೆ ಮಾಡ್ತೀವಿ. ಗಾಯತ್ರಿ ಮಂತ್ರಕ್ಕೆ ಮಾಡ್ತೀವಲ್ಲ ಹಾಗೆ ಸ್ನಾನ ಮಾಡ್ಬೇಕು. ಆಮೇಲೆ ಪೂರ್ವಾದೆಲ್ಲ ಇರ್ತದೆ. ಶಿರಸಿ ಆನುಪೂರ್ವ್ಯ. ಆನುಪೂರ್ವ್ಯ ಅಂದ್ರೆ ಕ್ರಮವಾಗಿ, ಕ್ರಮದಲ್ಲಿ ಮೊದಲಲ್ಲಿಂದ ಶುರು ಮಾಡಬೇಕು ಅಂತ ಅರ್ಥ. ಓಂಕಾರಾದೀನಿ ವಿನ್ಯಸೆ. ಓಂಕಾರದ ಕ್ರಮೇಶ. ಓಂಕಾರ ಓಂ ತತ್ಸವಿತು ಅಂತ ಹೇಳೋದಲ್ಲ, ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಹೇಳಬೇಕು. ಓಂ ನಮೋ ನಾರಾಯಣ ಏತಿ ವಿಪರ್ಯಯ ಮಥಾಪಿವ. ಇದು ಎರಡು. ವಿಪರ್ಯ ಅಂದ್ರೆ ಅಪೋಸಿಟ್, ಕರನ್ಯಾಸ. ವಿನ್ಯಸೆ ವಿಪರ್ಯ ಅಂದ್ರೇನು? ಕಾನ್ವರ್ಸ್. ಇದು ಹೀಗೆ ಮುಗಿಸ್ಬೇಕಾದ್ರೆ ಹಾಗೆ, ಶುರು ಮಾಡ್ಬೇಕಾದ್ರೆ ಹಾಗೆ. ಕರನ್ಯಾಸಂ ತತಃ ಕುರ್ಯಾತ್. ದ್ವಾದಶಾಕ್ಷರ ವಿದ್ಯೆಯ, ದ್ವಾದಶಾಕ್ಷರ ವಿದ್ಯೆ ಅಂತ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರ. ಇದಿಷ್ಟು ಅಂಗನ್ಯಾಸ, ಇದು ಕರನ್ಯಾಸ. ಅಂಗನ್ಯಾಸ ಅಂದ್ರೆ ಇವೆಲ್ಲ ಅಂಗಗಳು. ಇಷ್ಟಲ್ಲೇ ಮಾಡಿದ್ರೆ ಅದು ಅಂಗನ್ಯ. ಯಾವುದದು? ಕರನ್ಯ. ಅಂಗ ಅವಯವ. ಕರ ಅಂದ್ರೆ ಕೈ ಅಷ್ಟೇ. ಕೈ ಇಷ್ಟಲ್ಲೇ ಮಾಡ್ಬೇಕಂತ ಕೂಡ. ಅದು ಬೇರೆ. ತತ್ವನ್ಯಾಸ, ಮಾತೃಕಾನ್ಯಾಸ. ತತ್ವಗಳನ್ನು ನಮ್ಮ ದೇಹದ ಯಾವ ಭಾಗದಲ್ಲಿ ಚಿಂತನೆ ಮಾಡಬೇಕು ಅಂತ ಮಾಡ್ತೇವೆ. ಅದು ನ್ಯಾಸ ಅಂದ್ರೆ ಏನು? ಆ ಭಾಗದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಚಿಂತನೆ ಮಾಡ್ತೀವಿ. ಅದು ಆ ದೇವತೆ ಅಲ್ಲಿದ್ದಾರೆ ಈಗ, ಅದು ನ್ಯಾಸ. ಇದು ಅಂಗನ್ಯಾಸ, ಕರನ್ಯಾಸ, ತತ್ವನ್ಯಾಸ, ಮಾತೃಕಾನ್ಯಾಸ ಅಷ್ಟು ಮಾಡಬೇಕು. ಪ್ರತಿ ಮಂತ್ರಕ್ಕೂ ಕೂಡ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ತುಂಬಾ ಮಂತ್ರಗಳು ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕಾದ್ರೆ ಪ್ರತಿ ಮಂತ್ರಕ್ಕೂ ಕೂಡ ಪ್ರತ್ಯೇಕವಾಗಿ ತತ್ವನ್ಯಾಸ, ಕರನ್ಯಾಸ ಮಾಡಬೇಕು. ಪೂಜೆ ಕಾಲಕ್ಕೂ ಹಾಗೇನೆ. 16 ಮೂರ್ತಿ, ಪ್ರತಿ ಮೂರ್ತಿಯಲ್ಲೂ ತತ್ವನ್ಯಾಸ, ಕರನ್ಯಾಸ ಮಾಡ್ತಾರೆ. ಸಾಮಾನ್ಯವಾಗಿ ಏನ್ ಮಾಡಿ ಒಟ್ಟಿಗೆ ಸೇರಿಸಿ ಮಾಡ್ಬಿಡ್ತಾರೆ ಸಾಮಾನ್ಯ, ಗೊತ್ತಾಯ್ತಾ? ಬಟ್ ಸಾಮಾನ್ಯ ಸ್ಟ್ರಿಕ್ಟ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರತಿಯೊಂದು ಹಾಗೆ. ಕಲಶ ಪೂಜೆನೂ ಹಾಗೆ. ಪ್ರತಿಯೊಂದು ಕಲಶದಲ್ಲೂ ಕೂಡ 101 ರೂಪ ಆಹ್ವಾನ ಒಟ್ಟಿಗೆ ಹಿಡಿದು ಮುಗಿಸ್ಬಿಡ್ತಾರೆ ಸಾಮಾನ್ಯವಾಗಿ.
ಬಟ್ ಎಲ್ಲ ಮಾಡಿದ್ರೆ ಸರಿ. ಅದಕ್ಕೆ ಪೂಜಾ ಪದ್ಧತಿ ಭಾರಿ ದೊಡ್ಡದು ಮಾಡೋಕೆ ಹೋಗೋದಂತೆ, ಸ್ವಲ್ಪ ಕಂಡೆನ್ಸ್ ಮಾಡ್ಕೊಳಕ್ ಹೋಗೋದು. ಕಂಡೆನ್ಸ್ ಮಾಡ್ಕೊಳ್ಳೋದು ತಪ್ಪಲ್ಲ, ಬಟ್ ಫಲ ಕಡಿಮೆ ಇರುತ್ತೆ. ಎಲ್ಲೆಲ್ಲಿ ಕಂಡೆನ್ಸ್ ಮಾಡ್ಕೊತಾರೋ ಫಲ ಕಡಿಮೆ ಆಗೇ ಆಗುತ್ತೆ. ನಿಷೇಧ ಬೇರೆ, ಫಲ ಕಡಿಮೆ ಬೇರೆ. ನಿಷೇಧ ಆದ್ರೆ ಮಾಡ ಹಾಗೆ ಇಲ್ಲ. ಅದು ಅಷ್ಟೇ. ಸರ್ವಾಭ್ಯ ಕೆಲಸ ದೇವತಾಭ್ಯೋ ಹೌದೇ, ಸರ್ವಾಭ್ಯ ಪೀಠ ದೇವತಾಭ್ಯ, ಆವರಣ ದೇವತಾಭ್ಯ ಎಲ್ಲ ಇದೆ. ಅದು ಬಹಳ ಕಡಿಮೆ. ಅರ್ಜೆಂಟ್ಗೆ ಅಥವಾ ಅನಿವಾರ್ಯ ಇದ್ರೆ ಮಾಡ್ಬೋದು. ನಿತ್ಯ ಹಾಗೆ ಮಾಡಿದ್ರೆ ಫಲ ಕಡಿಮೆ ಆಗುತ್ತೆ, ತುಂಬಾ ಕಡಿಮೆ. 51 ಅಲ್ಲ, 101 ಹೇಳು. ಅಲ್ಲ, ಅದು ಬೇಕಾಗಿಲ್ಲ ಅಲ್ಲ, ಪರವಾಗಿಲ್ಲ ಅಂತ ಒಂದು ಕಂಪಲ್ಸರಿ ಅಲ್ಲ ಹೊರತು ಮಾಡಿದ್ರೆ ಭಾರಿ ಶ್ರೇಷ್ಠ. ಮಾಡಿದ್ರೆ ಶ್ರೇಷ್ಠ, ಎಲ್ಲದಕ್ಕೂ ಶ್ರೇಷ್ಠ. ಆದ್ರೆ ಮಾಡದೆ ಹೋದಾಗ ಇದನ್ನ ಮಾತ್ರ ಮಾಡಲೇಬೇಕು. ಅದು ಮಾಡಿದ್ರೆ ಒಳ್ಳೇದು. ಯಾವಾಗ ಉತ್ತಮ ಪಕ್ಷ ಹಿಡಿಬೇಕು, ಯಾವಾಗ ಹಿಡಿಬೇಕಾದ್ರೆ ಉತ್ತಮ ಪಕ್ಷ. ಯಾಕೆ ಅಷ್ಟು ಹೇಳಿದ್ರು ಅಂದ್ರೆ ಪೂಜೆನೆ ಬಿಟ್ಟು ಬಿಡ್ತಾರೆ, ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ. ಸ್ವಲ್ಪ ಎಲ್ಲ ಮಾಡಪ್ಪ, ಇಷ್ಟಾರು ಮಾಡುತ್ತಾರೆ. ಮುಂದೆ ದೈವಭೂತ ಆತ್ಮಕರ್ಮಭ್ಯ ನಾರಾಯಣಮಯ ಪುಮಾನ್ ಪಾದಯೋ, ಅದೆಲ್ಲ ಆಯ್ತಲ್ಲ. ಓಂ ನಮೋ ನಾರಾಯಣಾಯೇತಿ ವಿಪರ್ಯಮಥಾಪಿವ ಕರನ್ಯಾಸಂ ಕುರ್ಯಾ ದ್ವಾದಶಾಕ್ಷರ ವಿದ್ಯೆಯ ಪ್ರಣವಾದಿ ಯಕಾರಾಂತಂ. ಆಮೇಲೆ ಅಂಗುಷ್ಟ ಪರ್ವಸು, ಇವೆಲ್ಲ ಕೈ ಕರನ್ಯಾಸ ಎಲ್ಲಿ ಮಾಡಬೇಕು ಮಾಡ್ತಾರೆ. ಅಂಗುಷ್ಟ ಪರ್ವಸು, ನೆಸೇತ್ ಹೃದಯ ಓಂಕಾರ, ಹೃದಯದಲ್ಲಿ ಓಂಕಾರ. ಆಮೇಲೆ ವಿಕಾರವನ್ನು ಹೋಗ್ತಾನೆ. ವಿಕಾರವನ್ನ ಮುಂದೆ ಯಾವುದಿದು ವಿಷ್ಣು ಮಂತ್ರದಿಂದ ಮಾಡ್ಕೋಬೇಕು. ವಿಷ್ಣು ಷಡಕ್ಷರ ಮಂತ್ರ. ಶಕಾರ ನೋಡಿ, ವಿಷಣ ಶ ಮಂತ್ರ. ಧ್ರುವೋರ್ ಮಧ್ಯೆ ನಕಾರಂ ಶಿಖಯ, ಇದರಲ್ಲಿಲ್ಲ ಅದು. ವಿಷ್ಣು ಮಂತ್ರದಿಂದ ಇವೆಲ್ಲ ಮಾಡಬೇಕು. ಷಡಂಗಗಳು ಮತ್ತು ಪರ್ವಗಳು, ಅದಕ್ಕೆ ವಿಷ್ಣು ಮಂತ್ರ ಕೃಷ್ಣ ಮಂತ್ರದಿಂದ ಮಾಡಬೇಕು. ನಾರಾಯಣ ಮಂತ್ರದಿಂದಲೇ ಆಗುತ್ತೆ. ಇದು ಆ ರೀತಿ ಇಲ್ಲ. ಆದ್ರಿಂದ ಈ ಮಂತ್ರ ಉಪಯೋಗಿಸ್ಬೇಕು, ವಿಷ್ಣು ಮಂತ್ರ ಉಪಯೋಗಿಸ್ಬೇಕು. ನಾರಾಯಣ ಮಂತ್ರದಿಂದ ಅಂಗನ್ಯಾಸ, ವಿಷ್ಣು ಮಂತ್ರದಿಂದ ಕರನ್ಯಾಸ. ಗೊತ್ತಾಯ್ತಾ? ಅದಾದ ಮೇಲೆ ಶಕಾರಂತು ಭ್ರುವೋರ್ ಮಧ್ಯೆ ನಕಾರಂ ಶಿಖಯಾದಿಶೆ, ಶಿಖಾಯ ಓಟ ಶಿಖಯಾದಿಶೆ. ಆಮೇಲೆ ವೇಕಾರಂ ನೇತ್ರಯೋಹೋ ಯುಂಜಾತ್. ಆಮೇಲೆ ನಕಾರಂ ಸರ್ವಸಂಧಿ, ಸಂಧಿ ಭಾಗದಲ್ಲಿ ನಕಾರ. ನೇತ್ರಗಳಲ್ಲಿ ನೇತ್ರಯೋಹೋ ಯುಂಜಾತ್ ವೇಕಾರವನ್ನು ಇಡಬೇಕು. ಆಮೇಲೆ ಮಕಾರಂ ಅಸ್ತ್ರಮುದ್ದೇಶ್ಯ, ಅಸ್ತ್ರಾಯ ಭಟ್ಟಿ ಮಕಾರಗಳು. ಮಂತ್ರಮೂರ್ತಿ ಭವ್ಯ, ಏನಾಯ್ತು ಅಂತ ಎಲ್ಲ ಸನ್ನಿಹಿತರಾಗ, ಆ ರೂಪನೂ ಸನ್ನಿಹಿತವಾಗಿ. ಆಗ ಧ್ಯಾನ ಮಾಡಿದ್ರೆ ಒಳಗಿಂದ ಅದು ಕನೆಕ್ಷನ್ ಸಿಗುತ್ತೆ. ಇಲ್ಲಿ ಹೋದ್ರೆ ಅದಾಗ ಅದು ನಾವು ಒಳಗೆ ಹೀಗಾಗ್ಬಿಟ್ಟು ಅದು ಲಿಂಕ್ ಸಿಗತ್ತೆ. ಮಕಾರಂ ಮಂತ್ರಯೋ ಮೂರ್ತಿ ಭವೇದ್ಭುವ ಸವಿಸರ್ಗಂ ಫಣಂತಂತು ಸರ್ವದಿಷ್ಟು ವಿನಿದ್ದೆ. ಸವಿಸರ್ಗಂ ಅಂದ್ರೇನು? ವಿಸರ್ಗ, ವಿಸರ್ಗ. ಆಮೇಲೆ ಕೊನೆಗೊಳಿದ್ದೇನು? ಫಟ್ ಅಸ್ತ್ರಾಯ ಫಟ್ ಅಂತೀವಲ್ಲ, ಫಣಂತ ಕೊನೆಯದೇ ಫಟ್, ಅಸ್ತ್ರಾಯ ಫಟ್. ಆ ರೀತಿ ಮಾಡಿ ಇದೆಲ್ಲ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಇಂಥ ಚೇಂಜಸ್ ಇರುತ್ತೆ. ಅಂಗನ್ಯಾಸ ಕರನ್ಯಾಸ ಕಂಪಲ್ಸರಿ ಕೂಡ ಮಂತ್ರಗಳು ವಿಧಿವೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ನಾರಾಯಣ ಮಂತ್ರಕ್ಕೆ ಇದು ಯಾವುದೋ ನಾರಾಯಣ ಕವಚಕ್ಕೆ ಇದು. ಉಳಿದಂತೆ ಯಾವ ಮಂತ್ರ ಹೇಳ್ತಾರೋ ತಕ್ಕಂತೆಯೇ ಬೇರೆ ಹೇಳಿದ್ರು. ಎಲ್ಲಿ ಹೇಳಿರೋದಿಲ್ಲ ಆ ಸಿಮಿಲರ್ ಮಂತ್ರ ಮಾಡ್ಬೋದು. ಹೇಳಿದ ಮಂತ್ರ ಅದನ್ನೇ ಮಾಡ್ಬೋದು. ಓಂ ವಿಷ್ಣವೇ ನಮಃ ಇತಿ, ಅದೇ ವಿಷ್ಣು ಮಂತ್ರ. ವಿಷ್ಣವೇ ಇದು ಮುಗಿತಿ. ಈಗ ಶುರು ಮಾಡ್ತಾರೆ. ಆತ್ಮಾನಂ ಪರಮಂ ಧ್ಯಾಯೇ ಧ್ಯೇಯಂ ಷಟ್ ಶಕ್ತಿಭಿರ್ಯುತಂ ವಿದ್ಯಾ ತೇಜಸ್ತಪೋ ಮೂರ್ತಿ ಅಮಂ ಮಂತ್ರಂ ಉದಾಹರೇ. ಆತ್ಮಾನಂ ಪರಮಂ ಯೋ ಧ್ಯಾಯೇ, ಪರಮಾತ್ಮನ ಧ್ಯಾನ. ಪರಮಂ ಆತ್ಮಾನಂ ಪರಮಾತ್ಮಾನಂ ಧ್ಯೇಯಂ ಷಟ್ಶಕ್ತಿಗಳು ಪರಮಾತ್ಮನನ್ನ ಧ್ಯಾನಿಸ್ಬೇಕು. ವಿದ್ಯಾ ತೇಜಸ್ತಪೋ ಮೂರ್ತಿ ಇಮಂ ಮಂತ್ರಂ ಉದಾಹರೇ. ವಿದ್ಯಾ ತೇಜಸ್ಸು ತಪಸ್ಸು ಅಂದರೆ ವಿದ್ಯಾಮೂರ್ತಿ, ತೇಜಸ್ಸು ತೇಜೋಮೂರ್ತಿ, ತಪೋಮೂರ್ತಿ ಆಗಬೇಕು. ಆಗ ಶುರು ಮಾಡಬೇಕು. ಮುಂದೆ ಮಂತ್ರ ಶುರುವಾಗಿ ಆ ಮಂತ್ರ ನಾಳೆ ಸುಮ್ಮನೆ ಓದಿಬಿಟ್ಟು ಅರ್ಥ ನಾಳೆ. ಓಂ ಹರಿರ್ವಿದಧ್ಯಾತ್ಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ. ಆಮೇಲೆ ದರಾರಿ ಚರ್ಮಾಚಿ ಗದೇಶು ಚಾಪ ಪಾಶಾನ್ ದಧಾನೋ ಅಷ್ಟಗುಣೋ ಅಷ್ಟಬಾಹು. ಅರ್ಥ ಎಲ್ಲ ನಾಳೆ.